ಓಕೆ, ಕರ್ತನಿಗೆ ಸ್ತೋತ್ರ ಉಂಟಾಗ್ಲಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯದಿಂದ ನಾವು ಓದುವ. ಒಂದೇ ವಾಕ್ಯ ಓದಿ. ಆತ್ಮದಲ್ಲಿ ಬಡವರಾಗಿರೋ ಧನ್ಯರು, ಪರಲೋಕ ರಾಜ್ಯವು ಅವರದು. ಆಮೇಲೆ ನೋಡಿ, ಈ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿದಂತ ಪ್ರಸಂಗವಾಗಿದೆ. ನಾವೆಲ್ಲರೂ ಇದನ್ನು ಓದಿದ್ದೇವೆ, ಅನೇಕ ಸಲ ಇದನ್ನು ಧ್ಯಾನಿಸಿದ್ದೇವೆ, ಇವತ್ತು ಸಹ ಓದ್ತಾ ಇದ್ದೇವೆ. ಮತ್ತೆ ಆ ದಿನಗಳಲ್ಲಿ ಯೇಸು ತನ್ನ ಪ್ರಸಂಗವನ್ನು ಆರಂಭಿಸಿದ ದಿನದಲ್ಲಿ, ತನ್ನ ಸೇವೆಯನ್ನು ಆರಂಭಿಸಿದ ದಿನದಲ್ಲಿ ಮೊಟ್ಟ ಮೊದಲನೇದಾಗಿ ತನ್ನನ್ನು ನಂಬಿ ಬಂದಂತ ಶಿಷ್ಯರನ್ನು ಬೆಟ್ಟದ ಮೇಲೆ ಕೂರಿಸಿಕೊಂಡು ಅವರಿಗೆ ಒಂದು ಉಪದೇಶವನ್ನು ಮಾಡ್ತಾರೆ. ನೋಡಿ, 1ನೇ ವಾಕ್ಯದಿಂದ ಓದುವುದಾದರೆ, ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮನಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಮೊದಲನೇದ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, ಬ್ಲೆಸ್ಸೆಡ್ ಆರ್ ದಿ ಪೂರ್ ಇನ್ ಸ್ಪಿರಿಟ್, ಫಾರ್ ದೇರ್ಸ್ ಇಸ್ ದ ಕಿಂಗ್ಡಮ್ ಆಫ್ ಹೆವೆನ್. ಧನ್ಯರು ಎಂಬ ಪದದ ಅರ್ಥವನ್ನು ಮೊದಲು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ. ಏನು ಧನ್ಯರು ಎಂಬ ಪದದ ಅರ್ಥವನ್ನು ಮೊದಲು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ. ನೋಡಿ, ಬ್ಲೆಸ್ಸೆಡ್ ಅಂತ ಹೇಳಿದ್ರೆ ಸಾಧಾರಣವಾಗಿ ಆಶೀರ್ವಾದ ಅಂತ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಯೇಸು ಹೇಳಿದ ಈ ಆಶೀರ್ವಾದ ಅಥವಾ ಧನ್ಯರು ಎಂಬ ಪದದ ಅರ್ಥವನ್ನು ನಾವು ನೋಡುವುದಾದ್ರೆ, ಇದರಲ್ಲಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ಅನೇಕ ವಿಷಯಗಳ ಬಗ್ಗೆ, ಅನೇಕ ವಿಚಾರದಲ್ಲಿ ಆತನು ಆಶೀರ್ವದಿಸಲ್ಪಟ್ಟವರು ಅಥವಾ ನೀವು ಧನ್ಯರು, ನೀವು ಧನ್ಯರು ಎಂಬ ಆ ಒಂದು ಪದದಲ್ಲಿ ತುಂಬಾ ಅರ್ಥಗಳು ತುಂಬಿಕೊಂಡಿವೆ. ಯಾಕಂತ ಹೇಳಿದ್ರೆ, ಈ 3ನೇ ವಾಕ್ಯದಿಂದ ಓದುತ್ತಾ ಹೋಗುವುದಾದ್ರೆ ಇಲ್ಲಿಂದ ಸುಮಾರು 8-10 ವಾಕ್ಯಗಳಲ್ಲಿ ಪದೇ ಪದೇ ಆತನು ಏನ್ ಹೇಳ್ತಾ ಇದ್ದಾನೆ, ನೀವು ಧನ್ಯರು, 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 ಧನ್ಯರು ಅಂತ. ಹಾಗಾದ್ರೆ ಆತನು ಧನ್ಯರು ಅಂತ ಹೇಳಲಿಕ್ಕೆ ಕಾರಣಗಳಿವೆ. ಯಾಕಂದ್ರೆ ಆ ಧನ್ಯರು ಎಂಬ ಪದದಲ್ಲಿ ತುಂಬಾ ಅರ್ಥಪೂರ್ಣವಾದ ಅಂಶಗಳು ಅದರಲ್ಲಿ ಅಳವಡಿಸಲ್ಪಟ್ಟಿದೆ. ಹಾಗಾಗಿ ಮೊದಲು ಆ ಧನ್ಯರು ಎಂಬ ಪದದ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಇಷ್ಟಪಡುವ. ನೋಡಿ, ಯೇಸು ಬರುವುದಕ್ಕಿಂತ ಮುಂಚೆ ಆ ಸಮಯದಲ್ಲಿ ಇಡೀ ಲೋಕದಲ್ಲಿ ಸತ್ಯವಾದ ದೇವರ ಒಂದು ಪ್ರಕಟಣೆ ಇಲ್ಲವಾಗಿತ್ತು. ಯಾರು ಸಹ ತಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಹೊಂದಿ ನಿಜವಾದ ದೇವರನ್ನು ಕಂಡುಕೊಂಡು ಅವರ ಜೀವಿತ ಧನ್ಯವಾಗ್ಲಿಕ್ಕೆ ಅಥವಾ ಸಂಪೂರ್ಣವಾಗ್ಲಿಕ್ಕೆ ಯಾವುದೇ ಒಂದು ಮಾರ್ಗವಿಲ್ಲ ಆಯ್ತು. ಎಲ್ಲಾ ಕಡೆಯಲ್ಲಿ ಮರುಭೂಮಿ ತರ ಆತ್ಮಿಕವಾಗಿ ಎಲ್ಲರೂ ಒಣಗಿ ಹೋಗಿದ್ದರು. ಯಾವುದೇ ಪ್ರವಾದಿಗಳು ಸಹ ಬರದೆ 400 ವರ್ಷಗಳು ಇಸ್ರಾಯೇಲ್ ಅಲ್ಲಿ ಪ್ರವಾದಿಗಳಿಂದ ಬರುವಂತ ಸಂದೇಶವು ನಿಂತಲ್ಪಟ್ಟಿತ್ತು. ಇಸ್ರಾಯೇಲ್ರಾದ ದೇವರ ಮಕ್ಕಳನ್ನು ಎನಿಸಿಕೊಂಡಂತ ಇಸ್ರಾಯೇಲರಿಗೂ ಸಹ ದೇವರಿಂದ ಯಾವುದೇ ಸಂದೇಶ, ಯಾವುದೇ ಶುಭ ವಾರ್ತೆ ಅವರಿಗೆ ಸಿಗ್ತಾ ಇರಲಿಲ್ಲ ಆಗಿತ್ತು. ಆ ಇಸ್ರಾಯೇಲರ ದೇವರನ್ನು ನಂಬುವಂತಹ ಜನರನ್ನು ಬಿಟ್ಟು ಬೇರೆ ಜಾತಿಗಳಲ್ಲಿರುವ ಜನರಿಗಂತೂ ದೇವರ ಬಗ್ಗೆ ಸ್ವಲ್ಪವೂ ಸಹ ಅರಿವಿಲ್ಲವಾಗಿತ್ತು. ಅಂತ ಸಂದರ್ಭದಲ್ಲಿ ಲೋಕದಲ್ಲಿ ಪೂರ್ಣವಾಗಿ ಮರುಭೂಮಿ ತರ ಒಂದು ಬರಗಾಲ ಬಿದ್ದಂತ ಸಮಯದಲ್ಲಿ, ಅಂದ್ರೆ ಆತ್ಮಿಕವಾಗಿ ಬರಗಾಲ ಇದ್ದಂತ ಸಮಯದಲ್ಲಿ, ದೇವರ ಜ್ಞಾನವೇ ಇಲ್ಲದಂತ ಸಂದರ್ಭದಲ್ಲಿ ಮಾನವನಿಗೆ ಒಂದು ರಕ್ಷಣೆ, ಒಂದು ಮುಕ್ತಿ, ಜೀವಿತದಲ್ಲಿ ಒಂದು ಸಂಪೂರ್ಣತೆಯನ್ನು ಕಂಡುಕೊಳ್ಳಿಕ್ಕೆ ಯಾವುದೇ ಒಂದು ಮಾರ್ಗ ಇಲ್ಲದಂತ ಸಂದರ್ಭದಲ್ಲಿ ಯೇಸು ಈ ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ. ಯೇಸು ಹುಟ್ಟಿರುವಾಗ ಒಂದು ಸಂದೇಶವು ಮೇಲಿನಿಂದ ಬರ್ತದೆ, ಈ ಲೋಕಕ್ಕೆ ಸಮಾಧಾನ, ಅಂದ್ರೆ ಭೂಮಿಗೆ ಸಮಾಧಾನ, ಪರಲೋಕದಲ್ಲಿ ದೇವರಿಗೆ ಹೋಸನ್ನ ಅಂತ. ಹೌದಾ? ಈ ಬೆತ್ಲೆಹೇಮ್ ಊರಲ್ಲಿ
ಲೋಕ ರಕ್ಷಕನು ಹುಟ್ಟಿದ್ದಾನೆ ಎಂಬ ಶುಭ ಸಮಾಚಾರ ಅನೇಕರಿಗೆ ತಿಳಿಯಲ್ಪಡ್ತದೆ. ಸೊ ಇದನ್ನು ಕೇಳಿದವರು ಅದೆಷ್ಟೋ ಸಂತೋಷಗೊಂಡು ಒಬ್ಬರಿಗೊಬ್ಬರಿಗೆ ಆ ಸಮಾಚಾರವನ್ನು ತಿಳಿಯಪಡಿಸ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಯೇಸು ಹುಟ್ಟಿ ಬಂದು ತಾನು ಬೆಳೆದು ದೊಡ್ಡವನಾಗಿ ತನ್ನ ಸೇವೆಯ ಆರಂಭದಲ್ಲಿ ಅವರು ಬಂದು ಪ್ರಸಂಗ ಮಾಡ್ಲಿಕ್ಕೆ ಆರಂಭಿಸಿದಾಗ ಅವರು ಹೇಳ್ತಾರೆ, ಇದೇ ಹಿಂದಿನ ಅಧ್ಯಾಯದಲ್ಲಿ ನೋಡ್ಬೋದು, 4:17 ನೋಡ್ಬೋದು. 4:17 ನೋಡಿಕೊಂಡು ನಾವು ಬರುವ 4ನೇ ಅಧ್ಯಾಯ 17 ಓದುವ. ಅಂದಿನಿಂದ ಯೇಸು, ಓದಿ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ನೋಡಿ, ಇಂಥ ಒಂದು ಸುವಾರ್ತೆ ಅನೇಕ ವರ್ಷಗಳಿಂದ ಎಲ್ಲಿಯೂ ಸಹ ಕೇಳಲ್ಪಟ್ಟಿಲ್ಲ. ಪರಲೋಕ ರಾಜ್ಯ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ. ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿ ಹೀಗೆ ಹೇಳಲಿಕ್ಕೆ ಆರಂಭಿಸ್ತಾರೆ, ತನ್ನ ಸೇವೆ ಆರಂಭದಲ್ಲಿ ಈ ಲೋಕದಲ್ಲಿ ಬೆಳಕಿಲ್ಲವಾಗಿತ್ತು, ಕತ್ತಲೆ ತುಂಬಿಕೊಂಡಿತ್ತು ಅಂತ ಹೇಳಿದ್ರೆ ಅಂಧಕಾರ ಅವಿತುಕೊಂಡಿತ್ತು. ಅಂತ ಒಂದು ಸಂದರ್ಭದಲ್ಲಿ ಯೇಸು ಬಂದು ಹೇಳ್ತಾ ಇದ್ದಾರೆ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ಎಲ್ಲರೂ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳಿ ಹೇಳಿ ಹೋಗ್ತಾ ಇದ್ರು. ಅಲ್ಲಿಂದ ಆರಂಭಿಸ್ತಾರೆ ಮತ್ತು 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಎಲ್ಲರೂ ನಂಬಿಕೊಂಡು ಬಂದಂತ ಪ್ರತಿಯೊಬ್ಬರಿಗೂ ಒಂದು ಆಶ್ವಾಸನೆ ಅಂತ ಹೇಳಿದ್ರೆ ನಿರೀಕ್ಷೆಯಾಗಿ ಅವರಿಗೆ ಸಂತೋಷ ಪಡುವ ರೀತಿಯಲ್ಲಿ, ಅವರಿಗೆ ನೆಮ್ಮದಿ ಉಂಟಾಗುವ ರೀತಿಯಲ್ಲಿ ಹೇಳ್ತಾರೆ, ನೀವೆಲ್ಲರೂ ಬಡವರಾಗಿದ್ದೀರಿ, ಯಾವುದರಲ್ಲಿ? ಆತ್ಮದಲ್ಲಿ ನೀವು ಬಡವರಾಗಿದ್ದೀರಿ, ಅದಕ್ಕೋಸ್ಕರ ನೀವು ಧನ್ಯರು, ಪರಲೋಕ ರಾಜ್ಯ ನಿಮ್ಮದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯರು ಅಂತ ಹೇಳಿದ್ರೆ ಅದು ನಿಜವಾದ ಆನಂದವಾಗಿದೆ. ಧನ್ಯರು ಅಂತ ಹೇಳಿದ್ರೆ ನೆಮ್ಮದಿಯಾಗಿದೆ. ಧನ್ಯರು ಅಂತ ಹೇಳಿದ್ರೆ ಸಮಾಧಾನವನ್ನು ಹೊಂದಿದವರಾಗಿದ್ದಾರೆ, ಶಾಂತಿಯನ್ನು ಹೊಂದಿದವರಿಗೆ ಧನ್ಯರು ಅಂತ ಹೇಳ್ತಾರೆ. ಅಂದ್ರೆ ತಮ್ಮ ಜೀವಿತದಲ್ಲಿ ಒಂದು ಸಂಪೂರ್ಣತೆಯನ್ನು ಕಂಡುಕೊಂಡಂತ ಜನರಿಗೆ ಧನ್ಯರು ಅಂತ ಹೇಳಬಹುದಾಗಿದೆ. ಅದೇ ಯೇಸು ಸ್ವಾಮಿ ಇಲ್ಲಿ ಹೇಳಲಿಕ್ಕೆ ಆಸೆ ಪಡ್ತಾ ಇದ್ದಾರೆ, ನೀವು ಧನ್ಯರು. ನನ್ನನ್ನು ನಂಬಿ ಇವತ್ತು ನನ್ನ ಸುವಾರ್ತೆಯನ್ನು ಕೇಳಲಿಕ್ಕೆ ನನ್ನ ಎದುರುಗಡೆ ಕೂತ್ಕೊಂಡಿದ್ದೀರಾ, ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. ಅದು ಹೇಗೆ ಅಂತ ಒಂದೊಂದಾಗಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಇಲ್ಲಿಂದ. ಅದಕ್ಕೋಸ್ಕರ ಧನ್ಯರು ಅಂತ ಹೇಳಿದ್ರೆ ಜೀವಿತದಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದಂತೆ ಬದುಕಿಕೊಂಡು ಬರುವಾಗ ಜೀವಿತಕ್ಕೆ ಒಂದು ಹೊಸ ನಿರೀಕ್ಷೆ ಉಂಟಾಗ್ತದೆ ನೋಡಿ, ಅದಕ್ಕೆ ದೇವರ ದೃಷ್ಟಿಯಲ್ಲಿ ಅದು ಧನ್ಯರು ಅಥವಾ ಧನ್ಯರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ದೇವರು. ನೋಡಿ, ನಾವು ಸಾಧಾರಣವಾಗಿ ಯಾವುದೇ ವ್ಯಕ್ತಿಗಳನ್ನು ನೋಡಿದ್ರೆ ನಾವು ಕ್ರೈಸ್ತರು ಪ್ರತ್ಯೇಕವಾಗಿ ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀವಿ ಅಲ್ವಾ? ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ ಅಂತ ನಾವು ಆಶೀರ್ವಾದ ಕೊಡ್ತಾ ಇರ್ತೀವಿ. ಪ್ರತಿ ಸಲ ಯಾರನ್ನೇ ಭೇಟಿಯಾದ್ರು, ಕೊಡ್ತೀರಾ ಇಲ್ಲೋ ನನಗೆ ಗೊತ್ತಿಲ್ಲ, ಹಾಗೆ ಮಾಡುವುದು ಒಳ್ಳೇದು. ನಮ್ಮ ಮಾತಿನಲ್ಲಿ ಯಾವಾಗ್ಲೂ ಅವರಿಗೊಂದು ಆಶೀರ್ವಾದದ ಮಾತು ಹೇಳಲೇಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ ಸಹೋದರ, ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ ಸಹೋದರಿ ಅಂತ ಹೇಳ್ತಾ ಇರ್ಬೇಕು. ನಮ್ಮ ಬಾಯಿಂದ ಬರುವಂತ ಆಶೀರ್ವಾದದ ಮಾತಿನಲ್ಲಿ ದೇವರ ಅದ್ಭುತವಾದಂತ ಆಶೀರ್ವಾದವು ಅಡಗಿರುತ್ತದೆ. ಅವರಿಗೆ ಹೇಳುವಾಗ ಅವರ ಜೀವಿತದಲ್ಲಿ ಒಂದು ಬದಲಾವಣೆಗೆ ಕಾರಣವಾಗ್ತದೆ. ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಅಂತ. ನಿಜವಾಗಿ ನೋಡಿದ್ರೆ ಆ ಗಾಡ್ ಬ್ಲೆಸ್ ಯು ಎನ್ನುವ ಪದದ ಒಳಗಡೆ ನಿಜವಾಗಿಯೂ ಆಶೀರ್ವಾದ ತುಂಬಿರ್ತದೆ. ಅದೇ ಯೇಸು ಹೇಳುವಂತ ಒಂದು ಮಾತಿದಾಗಿದೆ, ನೀವು ನಿಜವಾಗಿ ಆಶೀರ್ವದಿಸಲ್ಪಟ್ಟವರು. ಯಾಕಂದ್ರೆ ನಿಮಗೆ ಯಾವುದೇ ಒಂದು ಮಾರ್ಗ ಕಾಣದಂತೆ ಇಷ್ಟು ವರ್ಷಗಳಿಂದ ಈ ಭೂಮಿಯಲ್ಲಿ ಜೀವಿಸ್ತಾ ಇದ್ದೀರಾ, ಯಾವುದೇ ಮಾರ್ಗ ನಿಮಗೆ ಕಾಣಿಸದೇ ಇರುವಾಗ ನಾನೇ ಸತ್ಯವೂ ಮಾರ್ಗವೂ ಜೀವವಾಗಿ ನಿಮ್ಮ ಮುಂದೆ ಪ್ರಕಟವಾಗಿದ್ದೇನೆ. ನಾನೇ ಈ ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ. ನಾನೇ ಹಸಿದವರಿಗೆ ರೊಟ್ಟಿಯಾಗಿ ಬಂದಿದ್ದೇನೆ. ನಾನೇ ಅನೀತಿವಂತರಿಗೆ ನಿತ್ಯವಾದ ನೀತಿಯನ್ನು ಹುಟ್ಟಿಸ್ಲಿಕ್ಕೆ ಬಂದಿದ್ದೇನೆ. ಪಾಪಕ್ಕೆ ಬಿಡುಗಡೆಯನ್ನು ಕೊಡ್ಲಿಕ್ಕೆ ಬಂದಿದ್ದೇನೆ. ಶಾಪಕ್ಕೆ ಒಂದು ಬಿಡುಗಡೆಯನ್ನು ಕೊಡ್ಲಿಕ್ಕೆ ಬಂದಿದ್ದೇನೆ. ಮರಣಕ್ಕೆ ಒಂದು ಅಂತ್ಯವನ್ನು ಕೊಡ್ಲಿಕ್ಕೆ ಬಂದಿದ್ದೇನೆ.
ಪುನರುತ್ಥಾನವಿಲ್ಲವೆಂದು ನಂಬಿದವರಿಗೆಲ್ಲ ನಾನೇ ಪುನರುತ್ಥಾನವಾಗಿ ಬಂದಿದ್ದೇನೆ ಅಂತ ಒಂದು ನಿರೀಕ್ಷೆಯನ್ನು ಹುಟ್ಟಿಸಿಕೊಂಡು ಈ ಮಾತುಗಳನ್ನು ಆರಂಭಿಸ್ತಾ ಇದ್ದಾರೆ. ಅವರು ಹೇಳುವ ಮಾತಿನಲ್ಲಿ, ಆ ಧನ್ಯರು ಎಂಬ ಹೇಳುವ ಮಾತಿನಲ್ಲಿ ಅನೇಕ ಆಳವಾದಂತಹ ಅಂಶಗಳು ಅಡಗಿಕೊಂಡಿದೆ. ನೋಡಿ, ಕೆಲವೊಮ್ಮೆ ನಮಗೆ ತುಂಬಾ ಹಸಿವಾಗ್ತದೆ. ಹಸಿವು ತಾಳದಂತ ಒಂದು ಕ್ಷಣಗಳನ್ನು ನಾವೆಲ್ಲರೂ ಅನುಭವಿಸಿರ್ಬೋದು ನಮ್ಮ ಜೀವಿತದಲ್ಲಿ. ಅಂತ ಸಮಯದಲ್ಲಿ ಒಂದು ಬಿಸ್ಕೆಟ್ ಸಹ ಸಿಕ್ಕಿದ್ರು ಸಹ ನಾವು ಅದನ್ನು ತಿಂದುಕೊಂಡು ತುಂಬಾ ತೃಪ್ತಿಯನ್ನು ಹೊಂದ್ತೇವೆ ಅಲ್ವಾ? ತುಂಬಾ ಬಾಯಾರಿಕೆಯಾದ ಸಂದರ್ಭದಲ್ಲಿ ನಮಗೆ ಒಂದು ಗ್ಲಾಸ್ ನೀರು ಸಿಕ್ಕಿದ್ರೆ ಎಷ್ಟು ಸಂತೋಷವಾಗ್ತದೆ. ಆ ಸಮಯದಲ್ಲಿ ನಮಗೆ ಹಣ ಅವಶ್ಯಕತೆ ಅಲ್ಲ, ಆ ಗಳಿಗೆಯಲ್ಲಿ ನಮಗೆ ಬೇಕಾಗಿರೋದು ಹಸಿದಾಗ ಏನಾದ್ರೂ ತಿನ್ಲಿಕ್ಕೆ, ಬಾಯಾರಿಕೆದಾಗ ಏನಾದ್ರೂ ಕುಡಿಲಿಕ್ಕೆ ನಮ್ಗೆ ಅವಶ್ಯಕತೆ ಇರ್ತದೆ. ಅಂತ ಸಂದರ್ಭದಲ್ಲಿ ಆ ಸ್ವಲ್ಪವಾದರೂ ಕುಡಿಲಿಕ್ಕೆ, ತಿನ್ಲಿಕ್ಕೆ ಸಿಗುವಾಗ ನಮ್ಮ ದೇಹ ತೃಪ್ತಿಯನ್ನು ಹೊಂದ್ತದೆ. ಅದೇ ರೀತಿಯಾಗಿ ಆತ್ಮದಲ್ಲಿ ಯಾವುದೇ ಆಕಾಂಕ್ಷೆ, ನಿರೀಕ್ಷೆ ಇಲ್ಲದಂತ ಜನರಿಗೆ ಯೇಸು ಹೇಳ್ತಾ ಇದ್ದಾರೆ, ನೀವು ಆತ್ಮದಲ್ಲಿ ಏನಾಗಿದ್ದೀರಿ? ಬಡವರಾಗಿದ್ದೀರಿ. ನಿಮ್ಮಲ್ಲಿ ಯಾವುದೇ ಒಂದು ಸಂತೋಷವಿಲ್ಲ, ನಿಮ್ಮ ಆತ್ಮದಲ್ಲಿ ಒಂದು ಆಕಾಂಕ್ಷೆ ಇಲ್ಲ, ನಿಮ್ಮ ಆತ್ಮದಲ್ಲಿ ಒಂದು ನಿರೀಕ್ಷೆ ಇಲ್ಲ, ನಿಮ್ಮ ಆತ್ಮದಲ್ಲಿ ಒಂದು ನಂಬಿಕೆ ಇಲ್ಲ. ಜೀವನದಲ್ಲಿ ಸೋತು ಹೋಗಿದ್ದೀಯಾ. ಇಂಥ ಕಾರ್ಯವನ್ನು ಅನೇಕ ಸಲ ನಾನು ಪ್ರಯತ್ನಿಸಿದರೂ ಅದು ನೆರವೇರ್ತಾ ಇಲ್ಲ. ಜೀವನದಲ್ಲಿ ಯಾವಾಗಲೂ ಬೀಳುವಿಕೆಯನ್ನೇ ಕಂಡುಕೊಂಡು ಬಂದಿದ್ದೇನೆ. ಜೀವನದಲ್ಲಿ ರೋಗಗಳನ್ನು ಎದುರಿಸಿಕೊಂಡು ಬಂದಿದ್ದೇನೆ. ನಮ್ಮನ್ನು ಬಿಡಿಸ್ಲಿಕ್ಕೆ ಈ ಲೋಕದಲ್ಲಿ ಯಾವ ಶಕ್ತಿಯಿಂದ ಆಗ್ತಾ ಇಲ್ಲ, ಯಾವ ವ್ಯಕ್ತಿಯಿಂದ ಆಗ್ತಾ ಇಲ್ಲ, ನನ್ನ ಪ್ರಯತ್ನದಿಂದ ಆಗ್ತಾ ಇಲ್ಲ ಎಂದು ನೊಂದುಕೊಂಡಿರುವಂತ ಆತ್ಮಕ್ಕೆ ಸಮಾಧಾನವಾಗಿ ಯೇಸು ಹೇಳ್ತಾ ಇದ್ದಾರೆ, ನೀವು ಧನ್ಯರು, ಪರಲೋಕ ರಾಜ್ಯವು ನಿಮ್ಮದಾಗಿದೆ. ದೇವರ ರಾಜ್ಯವು ಅಂತ ಹೇಳಿದ್ರೆ ಅಲ್ಲಿ ನಿತ್ಯ ಶಾಂತಿ, ನಿತ್ಯ ಸಮಾಧಾನ, ನಿತ್ಯವಾದಂತಹ ಬದುಕು, ಮರಣವಿಲ್ಲ, ರೋಗವಿಲ್ಲ, ಶಾಪವಿಲ್ಲ, ಆ ದುಃಖವಿಲ್ಲದಂತ ಆ ಒಂದು ಸಮಾಧಾನದ ಜೀವಿತವೂ ಆಗಿದೆ ಪರಲೋಕ ರಾಜ್ಯ. ಅದು ಇನ್ನು ದೂರ ಇಲ್ಲ, ಪರಲೋಕ ರಾಜ್ಯವು ಸಮೀಪಿಸಿತು ಅಂತ ಹೇಳ್ತಾ ಇದ್ದಾರೆ ಈ ಅಧ್ಯಾಯದ ಮೊದಲನೇ ಅಧ್ಯಾಯದಲ್ಲಿ. ಆದ್ರೆ ಲೂಕ 17ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಪರಲೋಕ ರಾಜ್ಯವು ನಿಮ್ಮ ಮಧ್ಯದಲ್ಲಿಯೇ ಇದೆ, ಪರಲೋಕ ರಾಜ್ಯವು ನಿಮ್ಮ ಒಳಗಡೆ ಇದೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಂದ್ರೆ ಯೇಸು ಸ್ವಾಮಿ ಯಾವಾಗ ಈ ಭೂಮಿಗೆ ಬಂದರೋ ದೇವರ ರಾಜ್ಯವು ಅದು ನೀತಿ ಮತ್ತು ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ತುಂಬಿದಂತ ಆ ರಾಜ್ಯದ ಸಂಪೂರ್ಣತೆ ಯೇಸು ಸ್ವಾಮಿ ಭೂಮಿಗೆ ಕೊಂಡು ಬಂದಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪರಲೋಕ ರಾಜ್ಯವು ನಿಮ್ಮದು. ಇವತ್ತು ನಮ್ಮಲ್ಲಿ ಸಹ ಆತ್ಮದಲ್ಲಿ ನೊಂದುಕೊಂಡಿದ್ದವರಾಗಿದ್ರೆ, ನಮ್ಮಲ್ಲಿ ಯಾರಾದ್ರೂ ನಮ್ಮ ಬಲಹೀನತೆಯಲ್ಲಿ ಬಿದ್ದಿದವರಾಗಿದ್ರೆ, ಏಳ್ಲಿಕ್ಕೆ ಆಗ್ತಾ ಇಲ್ಲ, ಬಿಡುಗಡೆ ಹೊಂದಲಿಕ್ಕೆ ಆಗ್ತಾ ಇಲ್ಲ, ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇನೆ, ಹೊರಗಡೆ ಬರ್ಬೇಕಂತ ಆಸೆ ಇದೆ, ಬಲ ಸಿಗ್ತಾ ಇಲ್ಲ, ದೇವರ ಬಗ್ಗೆ ತಿಳ್ಕೊಳ್ಬೇಕಂತ ಆಸೆ ಇದೆ, ದೇವರ ಹತ್ತಿರಕ್ಕೆ ಇನ್ನಷ್ಟು ಬೆಳಿಬೇಕಂತ ಆಸೆ ಇದೆ, ಪ್ರಾರ್ಥನೆಯಲ್ಲಿ ಬೆಳಿಬೇಕಂತ ಆಸೆ ಇದೆ, ವಾಕ್ಯದಲ್ಲಿ ಬೆಳಿಬೇಕಂತ ಆಸೆ ಇದೆ, ದೇವರ ಪರಿಶುದ್ಧತೆಯಲ್ಲಿ ಜೀವಿಸ್ಬೇಕಂತ ಆಸೆ ಇದೆ. ಆದ್ರೆ ಒಂದು ಬಲಹೀನತೆ ಒಳಗಡೆ ಕಂಡುಕೊಂಡಿದೆ ಆತ್ಮದಲ್ಲಿ. ಅವರಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ಭಯಪಡಬೇಡ, ನೀನು ಆತ್ಮದಲ್ಲಿ ಬಡವರಾಗಿದ್ದರೂ ಸರಿ, ನೀನು ಧನ್ಯನು. ಯಾಕೆ? ನೀನು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದೀಯ, ಯೇಸು ಎಂಬ ಶ್ರೇಷ್ಠ ನಾಮದ ಮೇಲೆ ನಂಬಿಕೆಯನ್ನು ಇಟ್ಟಿದೀಯ, ಅದಕ್ಕೋಸ್ಕರ ನೀನು ಧನ್ಯನು, ನನ್ನ ರಾಜ್ಯವು ನಿನ್ನದಾಗಿದೆ ಅಂತ ಎಲ್ಲರಿಗೆ ಇವತ್ತು ಸಾಂತ್ವನವನ್ನು ಹೇಳಲಿಕ್ಕೆ ಯೇಸು ತಯಾರಿದ್ದಾರೆ. ಇದನ್ನು ನಾವು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಮ್ಮ ಆತ್ಮದಲ್ಲಿ ಈ ಮಾತನ್ನು ಅಚ್ಚೊಳಿಯುವಂತೆ ನಾವು ಅದನ್ನು ಸ್ವೀಕರಿಸುವರಾಗೋಣ. ನಾವು ಎಷ್ಟೇ ಕುಂದಿ ಹೋದರೂ ಆತ್ಮದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡದಂತೆ ಯೇಸು ನಿರಂತರ ನಮ್ಮ ಜೀವಿತದಲ್ಲಿ ಇದ್ದಾರೆಂಬುದನ್ನು ನಾವು ಯಾವತ್ತೂ ಮರಿಬಾರದು. ಇಡೀ ಲೋಕವು ನಮ್ಮನ್ನು ತ್ಯಜಿಸ್ತವೆ,
ನಮಗೆ ಪ್ರಾಮಿಸ್ ಮಾಡ್ತಾರೆ, ನಮ್ಮ ಜೊತೆ ಅನೇಕ ವಾಗ್ದಾನಗಳನ್ನು ಮಾಡ್ತಾರೆ, ನಮಗೆ ಸಹಾಯ ಮಾಡುವ ವಿಷಯವಾಗ್ಲಿ, ನಮ್ಮನ್ನು ಸಪೋರ್ಟ್ ಮಾಡುವಂತ ವಿಷಯವಾಗ್ಲಿ. ಆದ್ರೆ ಒಂದು ದಿನ ಬರುವಾಗ ಅವರು ಮಾತನ್ನು ತಪ್ಪಿ ಹೋಗ್ತಾರೆ, ನಾವು ನಿರಾಶೆಗೊಳಗಾಗ್ತೀವಿ. ಆದ್ರೆ ನಿರಾಶೆ ಪಡಿಸದಂತ, ನಿತ್ಯವಾಗಿ ನಿರೀಕ್ಷೆಯನ್ನೇ ಕೊಡುವಂತ ನಮ್ಮ ರಕ್ಷಕನಾದಂತ ಯೇಸು ಸ್ವಾಮಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅದಕ್ಕೋಸ್ಕರ ನಾವು ಸಂತೋಷ ಪಡುವವರಾಗೋಣ, ನಾವು ಆನಂದ ಪಡುವವರಾಗೋಣ, ನೆಮ್ಮದಿಯಿಂದ ಇವತ್ತು ಜೀವಿಸುವವರಾಗೋಣ. ಆ ಕರ್ತನ ನೆಮ್ಮದಿ, ಆ ನಿರಂತರ ಶಾಂತಿಯ ಸಮಾಧಾನ ನಮ್ಮೆಲ್ಲರ ಹೃದಯದಲ್ಲಿ ಇವತ್ತು ವಸಿಸಲಿ, ಅದು ಇವತ್ತು ವಾಸ ಮಾಡುವುದಾಗಲಿ ಎಂದು ಹಾರೈಸುವನಾಗಿದ್ದೇನೆ. ಒಂದು ವಾಕ್ಯವಾದ ಇದರ ಜೊತೆಗೆ ನಾವು ಓದುವ ಯೋಹಾನನ ಸುವಾರ್ತೆ 15:11. ಯೋಹಾನ 15:11. ಥ್ಯಾಂಕ್ ಯು ಜೀಸಸ್. ಯೋಹಾನ 15:11. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನೋಡಿ, ಪರಿಪೂರ್ಣವಾದಂತ ಆನಂದ. ನೋಡಿ, ನಮ್ಮ ಈ ಬದುಕಿನಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಆನಂದಗಳು ಸಿಗ್ತವೆ ಅಲ್ವಾ? ಇವತ್ತಿನ ದಿನ ಯಾವುದೋ ಒಂದು ಆಸೆ ಇತ್ತು, ಅದು ಈಡೇರಿತು. ಯಾವುದೋ ಒಂದು ವಸ್ತುಗಳು ಬೇಕಾಗಿತ್ತು, ಅದು ಈಡೇರಿತು. ಅಥವಾ ಸ್ವಲ್ಪ ಹಣಕಾಸು ಬೇಕಾಗಿತ್ತು, ಅದು ಈಡೇರ್ತದೆ, ಆನಂದವಾಗ್ತದೆ. ಆದ್ರೆ ನಾಳೆ ದಿನ ಪುನಃ ಅದೇ ಚಿಂತೆಯಲ್ಲಿ ನಾವು ಅದೇ ಚಿಂತೆಯಲ್ಲಿ ನಾವು ಕಷ್ಟಪಡ್ತಾ ಇರ್ತೀವಿ. ಅದಕ್ಕೆ ಪರಿಪೂರ್ಣ ಆನಂದ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಯೇಸುವಿನಲ್ಲಿ ಸಿಗುವಂತ ಆನಂದ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಜೀವಿಸುವಾಗ ಸಿಗುವಂತ ಆನಂದ, ಆತನ ನಮ್ಮ ಕೈ ಹಿಡಿದು ನಡೆಸುವಾಗ ಸಿಗುವಂತ ಆನಂದ, ಈ ಲೋಕದಲ್ಲಿ ಎಷ್ಟೇ ಸುಖ ಸಿಕ್ಕಿದ್ರು ಸಹ, ಎಷ್ಟೇ ತೃಪ್ತಿ ನಮಗೆ ಸಿಕ್ಕಿದ್ರು ಸಹ, ಕ್ರಿಸ್ತ ಯೇಸುವಿನ ಜೊತೆಯಲ್ಲಿ ಬಾಳುವಾಗ ಸಿಗುವಂತ ಆ ಆತ್ಮಿಕ, ಆ ಆತ್ಮದಲ್ಲಿಯೂ, ಆ ಮನಸ್ಸಿನಲ್ಲಿಯೂ, ಆ ನಮ್ಮ ವಿಚಾರದಲ್ಲಿ ಇರುವಂತ ಸೂಪರ್ ನ್ಯಾಚುರಲ್, ಅಂದ್ರೆ ಬೇರೆ ಒಂದು ಲೋಕದ, ಅಂದ್ರೆ ದೇವರ ಪರಲೋಕ ರಾಜ್ಯದಲ್ಲಿರುವಂತ ನಿತ್ಯ ನೆಮ್ಮದಿ ನಮ್ಮ ಒಳಗಡೆ ಬರುವಾಗ ನಾವು ಸಂಪೂರ್ಣ ಆನಂದದಲ್ಲಿರ್ತೇವೆ. ಅದಕ್ಕೆ ಪೌಲನು ಒಳ್ಳೆ ಉತ್ತಮ ಉದಾಹರಣೆಯನ್ನು ಕೊಡ್ತಾನೆ. ನಾನು ಕಷ್ಟದಲ್ಲಿಯೂ, ಹಸಿವಿನಲ್ಲಿಯೂ, ದುರಾವಸ್ಥೆಯಲ್ಲಿಯೂ, ಮನೆ ಇಲ್ಲದಂತ ಇರುವ ಪರಿಸ್ಥಿತಿಯಲ್ಲಿಯೂ, ಎಲ್ಲಾ ತರದ ಬಡತನದಲ್ಲಿಯೂ ನಾನು ಸಂತೋಷವುಳ್ಳವನಾಗ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಂತೋಷವುಳ್ಳವನಾಗಿ ಇರುತ್ತೇನೆ, ಕಾರಣ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಸಾಧಿಸಲಿಕ್ಕೆ ಆಗುತ್ತೆ ಅಂತ ಹೇಳ್ತಾನೆ. ಅದೇ ಆ ವಾಕ್ಯ ಫಿಲಿಪಿಯನ್ಸ್ 4:13 ಅಲ್ಲಿ ಹೇಳ್ತದೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ಅಂದ್ರೆ ಕರ್ತನು ನಮ್ಮ ಜೊತೆಯಲ್ಲಿದ್ದು ನಮಗೆ ನಿರಂತರವಾದಂತ ಬಲವನ್ನು ಅವರು ತೋರಿಸ್ತಾ ಇರ್ತಾರಲ್ಲ, ಅದರಲ್ಲಿ ಇರುವಂತ ಆನಂದ ಅದು ನಮಗೆ ವ್ಯಕ್ತಪಡಿಸ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಅದರೊಳಗೆ ನಾವು ತುಂಬಿ ಇರ್ತೀವಿ. ಅವಾಗ ನಮಗೆ ಈ ಲೋಕದಿಂದ ಬರುವಂತಹ ಸಂಕಟಗಳು ನಮ್ಮ ಹೃದಯಕ್ಕೆ ಅದು ತಗುಲುವುದಿಲ್ಲ. ಸಂಕಟಗಳು ಪಕ್ಕದಲ್ಲೇ ಇರ್ತವೆ, ನೊಂದಿಸುವಂತ ಮಾತುಗಳು ಪಕ್ಕದಲ್ಲೇ ಇರಬಹುದು, ನಮಗೆ ಮಾನಸಿಕವಾಗಿ ಪೀಡನೆ ಕೊಡುವಂತ ನಮ್ಮ ಹತ್ತಿರದ ವ್ಯಕ್ತಿಗಳು ಸುತ್ತಮುತ್ತಲು ಇರಬಹುದು. ಆದರೆ ಕರ್ತನು ನಮ್ಮ ಒಳಗಡೆ ಇದ್ದು ಆತನೊಳಗಿರುವಂತಹ ಆ ನಿತ್ಯ ನೆಮ್ಮದಿ ನಮ್ಮ ಹೃದಯದಲ್ಲಿ ಸುರಿಸುವಾಗ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ನಮ್ಮ ಹೃದಯದ ಹತ್ತಿರಕ್ಕೆ ತಟ್ಟುವುದಿಲ್ಲ. ಅದೇ ಆತನಲ್ಲಿ ಸಿಗುವಂತ ಪರಿಪೂರ್ಣವಾದ ಆನಂದ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ನನ್ನಲ್ಲಿರುವಂತ ಆನಂದವು ನಿಮ್ಮ ಒಳಗಡೆಯೂ ಇರಬೇಕೆಂತಲೂ ಮತ್ತು ಆ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಸರಿ, ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಈಸ್ ಟ್ರೂ ಜಾಯ್. ಅದೇ ನಿಜವಾದ ಆಶೀರ್ವದಿಸಲ್ಪಟ್ಟಂತ ಜೀವಿತವಾಗಿದೆ. ನೋಡಿ, ಈ ಲೋಕದಲ್ಲಿ ಕಷ್ಟಗಳು, ತೊಂದರೆಗಳು ದಿನಾಲು ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ ಇರ್ತವೆ.
ಇವತ್ತು ಸಂತೋಷವಾಗಿ ನಾವು ತಿಂದು ಕುಡಿದು ಹಾಯಾಗಿ ಮಲಗ್ತೀವಿ, ನಾಳೆ ಎದ್ದು ಬರುವಾಗ ಬೇರೆ ಒಂದು ಪರಿಸ್ಥಿತಿಗಳು ನಮ್ಮ ಎದುರುಗಡೆ ನಿಂತಿರ್ತದೆ. ಅಂತ ಸಂದರ್ಭದಲ್ಲಿ ನಮ್ಮ ಒಳಗಡೆ ನಿಜವಾದ ಆನಂದ, ಕ್ರಿಸ್ತ ಯೇಸುವಿನಲ್ಲಿರುವಂತ ಆನಂದ ನೆಲೆ ನಿಂತಿರುವುದಾದ್ರೆ ಆ ನಾಳೆ ಬರುವಂತ ಆ ಪರಿಸ್ಥಿತಿಗಳನ್ನು ನಾವು ಧೈರ್ಯವಾಗಿ ಎದುರಿಸಿ ನಮ್ಮ ಒಳಗಡೆ ಇರುವಂತ ಆನಂದದಿಂದ ನಾವು ಜಯವನ್ನು ಹೊಂದಲಿಕ್ಕೆ ಆಗುತ್ತೆ. ನೋಡಿ, ಪೌಲನು ಜೈಲ ಒಳಗಡೆ ಇದ್ದುಕೊಂಡು ಆ ಕಂಬಿಗಳನ್ನು ಎಣಿಸ್ತಾ ಇರುವಾಗ ಪತ್ರವನ್ನು ಬರೀತಾನೆ. ಯಾರಿಗೆ? ಸಭೆಯವರಿಗೆ. ನೀವು ಸಂತೋಷ ಪಡಿರಿ, ಕರ್ತನಲ್ಲಿ ನೀವು ಸದಾ ಸಂತೋಷ ಪಡಿರಿ. ಪುನಃ ಹೇಳ್ತಾ ಇದ್ದೇನೆ, ಯೇಸು ಕ್ರಿಸ್ತನಲ್ಲಿ ನೀವು ಸಂತೋಷ ಪಡಿರಿ. ಅದರ ಅರ್ಥ, ಲೋಕದ ಯಾವುದೇ ಪರಿಸ್ಥಿತಿಯಲ್ಲೂ ಬೆಂಕಿ ಆಗಲಿ, ಮಳೆ ಆಗಲಿ, ಬಿರುಗಾಳಿ ಆಗಲಿ, ಗುಡುಗಾಗಲಿ, ಹಸಿವು ಆಗಲಿ, ದೊರೆತನಗಳಾಗಲಿ, ಮೇಲನ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಮರಣವಾಗಲಿ, ಯಾವುದೇ ಒಂದು ಪರಿಸ್ಥಿತಿಯು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಪ್ರೀತಿಯಿಂದ, ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಸಿಗುವಂತ ನೆಮ್ಮದಿಯಿಂದ ಯಾವುದೂ ಸಹ ನಮ್ಮನ್ನು ಅಗಲಿಸ್ಲಿಕ್ಕೆ ಆಗುವುದಿಲ್ಲ. ನೋಡಿ, ಅದೇ ನಿಜವಾದಂತ ಪರಿಪೂರ್ಣ ಆನಂದವಾಗಿದೆ. ಯಾವಾಗ ನಾವು ಈ ಒಂದು ಮಟ್ಟದಲ್ಲಿ ಬೆಳೆದು ನಿಂತ್ಕೊಳ್ತೀವಿ, ಆಗ ನಾವು ಕರ್ತನಿಗೋಸ್ಕರ ನಿಜವಾದ ಒಂದು ಸೈನಿಕರಾಗಿ ಬೆಳೆದಿರ್ತೀವಿ. ಅರ್ಥ ಆಗ್ತಿದೆಯಾ? ಅಂದ್ರೆ ನೇರವಾಗಿ ಹೇಳುವುದಾದ್ರೆ, ಈ ಲೋಕದ ಯಾವುದೇ ಪರಿಸ್ಥಿತಿ ನಮ್ಮ ಹೃದಯಕ್ಕೆ ಅಶಾಂತಿಯನ್ನು ಹುಟ್ಟಿಸ್ಲಿಕ್ಕೆ ಬಿಡಬಾರ್ದು. ಕೆಲವೊಮ್ಮೆ ಅದು ರೋಗನೇ ಆಗಿರ್ಬೋದು, ಬಡತನ ಆಗಿರ್ಬೋದು, ಕಷ್ಟಗಳು, ದುಃಖಗಳು, ಜನರಿಂದ ಸಿಗುವಂತ ದೂಷಣೆ ಮಾತುಗಳು, ಅಥವಾ ನಮ್ಮ ಪರಿಸ್ಥಿತಿಗಳಿಂದ ನಾವು ಸಿಕ್ಕಿ ಹಾಕಿಕೊಂಡಿರುವಂತ ಒಂದು ಸಿಚುವೇಶನ್ ಆಗಿರ್ಬೋದು. ಇದ್ಯಾವುದು ನಮ್ಮ ಹೃದಯದ ಒಳಗಡೆ ಬಂದು ನಮ್ಮನ್ನು ಕುಕ್ಕುವಂತೆ, ನಮ್ಮನ್ನು ನೋಯಿಸುವಂತೆ ಆಗಿರಬಾರ್ದು. ಯಾವಾಗ ನಾವು ಅಂತ ಪರಿಸ್ಥಿತಿಯಲ್ಲಿ ಧೈರ್ಯವಾಗಿ ಒಳಗಡೆ ಇದ್ದಂತ ಸಂತೋಷವನ್ನು ನಾವು ವ್ಯಕ್ತಪಡಿಸ್ತೀವಿ, ಇಲ್ಲ ನನ್ನ ಕರ್ತನ ಒಳಗಡೆ ಇದ್ದಾನೆ, ಆತನು ನನಗೆ ನಿರಂತರ ಶಕ್ತಿಯನ್ನು ಕೊಡ್ತಾ ಇದ್ದಾನೆ, ನಿರಂತರ ಆನಂದಮಯವಾದಂತಹ ತೈಲದಿಂದ ನನ್ನನ್ನು ತುಂಬಿಸಿದ್ದಾನೆ ಒಳಗಡೆ, ಅದರಿಂದ ನಾನು ಯಾವ ಕಾರಣಕ್ಕೂ ಹಿಂಜರಿಯುವುದಿಲ್ಲ, ನನ್ನ ಎದುರಿನಲ್ಲಿ ಬಂದಂತ ಕಷ್ಟವು ನನಗೆ ಏನು ಅಲ್ಲ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಯಾವಾಗ ಸೃಷ್ಟಿಯಾಗುತ್ತೆ, ಆವಾಗ ನಾವು ಹೇಳ್ಬೋದು ನಮ್ಮೊಳಗಡೆ ಇರುವುದು ಪರಿಪೂರ್ಣವಾದಂತ ಆನಂದ. ಇದೇ ಆನಂದ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥದ್ದು. ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು, ನಾನು ಕಷ್ಟದಲ್ಲಿ ಹೋಗುವೆನು, ನಾನು ಪಿಲಾತನ ಕೈಯಲ್ಲಿ ಹಿಡಿಯಲ್ಪಡುವೆನು, ನನಗೆ ಚಾಟಿಗಳಿಂದ ಹೊಡಿತಾರೆ, ನನಗೆ ಚುಚ್ಚುತ್ತಾರೆ, ಬೇಡಿಗಳನ್ನು ಹಾಕ್ತಾರೆ, ನನ್ನ ಬಟ್ಟೆಗಳನ್ನು ಹರಿತಾರೆ, ನನ್ನನ್ನು ಶಿಲುಬೆ ಮೇಲೆ ಏರಿಸ್ತಾರೆ, ನನ್ನನ್ನು ಮೊಳೆಗಳಿಂದ ಆಣಿಗಳಿಂದ ಹೊಡಿತಾರೆ, ನನ್ನನ್ನು ಸಾಯಿಸ್ತಾರೆ, ಅಪಮಾನ ಮಾಡ್ತಾರೆ ಎನ್ನುವ ಎಲ್ಲ ವಿಷಯಗಳು ತಿಳಿದಿದ್ದರೂ ಸಹ ಆತನು ದುಃಖ ಪಡಲಿಲ್ಲ. ಕಾರಣ, ಆತನಲ್ಲಿದ್ದಂತ ಆನಂದವು ನೆಮ್ಮದಿಯು ಅದು ದೇವರಿಂದ ಬಂದಂತಾಗಿತ್ತು, ಅದು ಮೇಲಿನ ಲೋಕದಲ್ಲಿಂದ ಬಂದಂತಾಗಿತ್ತು. ಇದೇ ದೇವರ ರಾಜ್ಯ ಅಂದರೆ ಅರ್ಥವಾಗಿದೆ. ಅರ್ಥ ಆಗ್ತಾ ಇದೆಯಾ? ಎಲ್ರು ಕೇಳ್ತಾ ಇದ್ದೀರಾ? ಹೌದು ಬ್ರದರ್. ಎಸ್. ಯಾವಾಗ ನಮಗೆ ಯಾವುದೇ ಧಕ್ಕೆಯನ್ನು ಮಾಡೋದಿಲ್ಲವೋ ಆವಾಗ ಅರ್ಥ ಮಾಡ್ಕೊಳ್ಬಹುದು ನಮ್ಮ ಒಳಗಡೆ ಇರುವುದು ದೇವರ ರಾಜ್ಯ ಅಂತ. ಅದಕ್ಕೆ ಹೇಳ್ತಾರೆ, ಪರಲೋಕ ರಾಜ್ಯ ನಿಮ್ದಾಗಿದೆ, ಸಂತೋಷ ಪಡೋಣ, ನಮಗೆಲ್ಲ ಸಿಕ್ಬಿಟ್ಟಿದೆ, ಸತ್ಯ ದೇವರು ನಮ್ಮನ್ನು ಕಂಡ್ಕೊಂಡಿದ್ದಾರೆ, ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಪರಲೋಕ ರಾಜ್ಯದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ, ಸಂತೋಷ ಪಡಿ ಅಂತ ಇದ್ದಾರೆ. ಲೋಕ 10:20 ಹೇಳ್ತಲ್ಲ, ನಿಮ್ಮ ಹೆಸರುಗಳು ಪರಲೋಕ ರಾಜ್ಯದಲ್ಲಿ, ಸ್ವರ್ಗ ರಾಜ್ಯದಲ್ಲಿ ಬರೆಯಲ್ಪಟ್ಟಿದೆ ಎಂದು ನೀವು ಸಂತೋಷ ಪಡಿರಿ, ಆನಂದ ಪಡಿರಿ. ಅದೇ ನಿಜವಾದ ಆನಂದ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಆತ್ಮದಲ್ಲಿ ಬಡವರಾಗಿರುವರು ಅಂತ ಹೇಳಿದ್ರೆ ಇನ್ನೊಂದು ಅರ್ಥ, ಅನೇಕ ಪಾಪಿಗಳು ಈ ಲೋಕದಲ್ಲಿ ಇದ್ದಾರಲ್ವಾ? ಆದ್ರೆ ಪಾಪಿಗಳಲ್ಲಿ 2 ಕೆಟಗರಿಯನ್ನು ನಾವು ನೋಡ್ಬೋದು. ಒಂದು,
ಅಹಂಕಾರಿಗಳಿದ್ದಾರೆ, ಪಾಪ ಮಾಡ್ತಾರೆ, ಅದು ಯಾರಿಗೂ ಬಗ್ಗುವುದಿಲ್ಲ. ಆದ್ರೆ ಇನ್ನೊಂದು ಕೆಟಗರಿ ಇದ್ದಾರೆ, ಪಾಪಿಯಾಗಿದ್ದಾರೆ ಆದ್ರೆ ತುಂಬಾ ನಮ್ರರಾಗಿದ್ದಾರೆ. ಅಂದ್ರೆ ದೇವರ ಹತ್ರ ಬರ್ಬೇಕಂತ ಆಸೆ ಇದೆ, ನಾನು ಪಾಪಿ ಅಂತ ಅವನಿಗೆ ತಿಳಿದಿದೆ, ಆದ್ರೆ ಅವನಿಗೆ ಬಿಡುಗಡೆ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಕಟ್ಟಿ ಹಾಕಿದ್ದಾರೆ ಯಾರು. ಅವನಿಗೆ ಆಸೆ ಇದೆ, ಸತ್ಯವನ್ನು ಕಂಡ್ಕೋಬೇಕು, ಕ್ಷಮೆಯನ್ನು ಯಾಚಿಸ್ಕೊಳ್ಬೇಕು. ಅದಕ್ಕೋಸ್ಕರ ಅನೇಕ ಪಾಪಿಗಳು, ಅಂದರೆ ಸತ್ಯ ದೇವರನ್ನು ಅರಿಯದಂತವರು ಬೇರೆ ಬೇರೆ ಮಾರ್ಗವನ್ನು ಹಿಡಿದು ಮೋಕ್ಷವನ್ನು ಕಂಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅದೆಲ್ಲ ನಮಗೆ ಗೊತ್ತಿದೆ ಅಲ್ವಾ. ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ವಿಧಿಗಳನ್ನು ಅವರು ಫಾಲೋ ಮಾಡ್ತಾರೆ. ಅವರಿಗೋಸ್ಕರ ಯೇಸು ಹೇಳ್ತಾ ಇದ್ದಾರೆ, ನೀವು ಆತ್ಮದಲ್ಲಿ ಬಡವರಾಗಿದ್ದೀರಿ, ನೀವು ನಮ್ರರಾಗಿದ್ದೀರಿ, ನಂಬಿ ನನ್ನನ್ನು, ನೀವೇ ಧನ್ಯರು. ನಿಮಗೋಸ್ಕರನೇ ನಾನು ಬಂದಿರುವುದು, ನಿಮಗೋಸ್ಕರನೇ ನಾನು ಪರಲೋಕ ರಾಜ್ಯವಾಗಿ ಇಳಿದು ಬಂದಿದ್ದೇನೆ, ನೀವೇ ಧನ್ಯರು. ಒಂದು ಕಾಲದಲ್ಲಿ ನಮ್ಮೆಲ್ಲರ ಅವಸ್ಥೆ ಹೀಗೆ ಇತ್ತು. ಯಾವುದೇ ಮಾರ್ಗವಿಲ್ಲದೆ ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಾ ಇದ್ವಿ, ನಿರೀಕ್ಷೆ ಇಲ್ಲದ ಮಾರ್ಗದಲ್ಲಿ ಹೋಗ್ತಾ ಇದ್ವಿ, ಯಾವುದೇ ಆಸೆ ಇಲ್ಲ, ನಾಳೆ ಏನು ಒಳ್ಳೇದು ನಮ್ಮ ಜೀವಿತದಲ್ಲಿ ಆಗುತ್ತೆ ಅನ್ನೋದು ಆಸೆ ಇಲ್ಲ ಆಗಿತ್ತು. ಆದ್ರೆ ಯೇಸು ನಮ್ಮನ್ನು ಕಂಡ್ಕೊಂಡ್ರು. ನಾವು ಆತನನ್ನು ಕಂಡುಕೊಂಡದ್ದಲ್ಲ, ಮೊದಲು ಆತನು ನಮ್ಮನ್ನು ಕರೆದನು, ಆತನ ಹೆಸರಿಟ್ಟು ಕರೆದನು ನಮ್ಮನ್ನು. ಆತನು ಕರೆದದಕ್ಕೋಸ್ಕರ ಇವತ್ತು ನಾವು ಯೇಸುವಿನಲ್ಲಿ ಒಂದಾಗಿದ್ದೇವೆ. ಇವತ್ತು ಈ ಗ್ರೂಪ್ ಅಲ್ಲಿ ಇಷ್ಟು ಜನ ಸೇರಿದ್ದೇವೆ, ನಾವು ಇವತ್ತು ಒಂದಾಗಿದ್ದೇವೆ. ಇಲ್ಲಿ ಈ ವಾಕ್ಯವನ್ನು ಕೇಳ್ತಾ ಇದ್ದೇವೆ ಅಂದ್ರೆ ಅರ್ಥ, ಆತನು ನಮ್ಮನ್ನು ಆರಿಸಿ ಒಂದು ಕುಟುಂಬವಾಗಿ ಇಲ್ಲಿ ಸೇರಿಸಿಟ್ಟಿದ್ದಾನೆ. ನಾವು ದೂರದಲ್ಲಿ ಇದ್ದರೂ ಸಹ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದರೂ ಸಹ ನಾವು ಇವತ್ತು ಆತ್ಮದಲ್ಲಿ ಒಂದಾಗಿದ್ದೇವೆ. ಯೇಸು ಕ್ರಿಸ್ತನು ಇವತ್ತೇ ರಾತ್ರಿಯಲ್ಲಿ ಬರುವುದಾದರೆ ನಮಗೆ ಇವತ್ತೇ ಒಂದು ಮುಕ್ತಿ ಉಂಟು. ನಾವು ಇವತ್ತು ಸಂಪೂರ್ಣರಾಗ್ತೀವಿ, ನಾವು ಶರೀರದಿಂದ ಮುಕ್ತರಾಗ್ತೀವಿ, ನಿತ್ಯವಾದಂತಹ ರಾಜ್ಯಕ್ಕೆ ನಾವು ಸೇರಲ್ಪಡ್ತೀವಿ. ನಮಗೋಸ್ಕರ ದೊಡ್ಡ ನಿರೀಕ್ಷೆ ಕರ್ತನು ಇಟ್ಟಿದ್ದಾನೆ ಎಂಬುದು ನಮ್ಮ ಹೃದಯದಲ್ಲಿ ಸಂಪೂರ್ಣ ಭರವಸೆ ನಮಗುಂಟು. ಅದೇ ಕರ್ತನು ಕೊಡುವಂತ ಭರವಸೆ ಆಗಿದೆ. ಇದು ನಮ್ಮಲ್ಲಿ ಹುಟ್ಟು ಬಂದದ್ದಲ್ಲ, ಅದು ಪವಿತ್ರಾತ್ಮನು ನಮಗೆ ಕೊಟ್ಟದ್ದು. ಏನು? ಯೇಸು ಕ್ರಿಸ್ತನು ನಮಗೋಸ್ಕರ ಸದಾ ಇದ್ದಾನೆ, ಮುಂದೆ ಇರುವವನಾಗಿದ್ದಾನೆ, ಆತನು ಬರುವಾಗ ನಮ್ಮೆಲ್ಲರನ್ನು ಆತನ ಜೊತೆ ಸೇರಿಸುತ್ತಾನೆ ಎಂಬ ದೊಡ್ಡ ನಿರೀಕ್ಷೆಯನ್ನು ಇವತ್ತು ಪವಿತ್ರಾತ್ಮನಾದ ದೇವರು ನಮ್ಮ ಹೃದಯದಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಆತನು ವಾಸಿಸುವ ಸ್ಥಳವೇ ನಮ್ಮ ಹೃದಯವಾಗಿದೆ, ನಮ್ಮ ಶರೀರವಾಗಿದೆ. ಕರ್ತನ ಆಗಮನಗೋಸ್ಕರ ನಾವೆಲ್ಲರೂ ಪವಿತ್ರಾತ್ಮನ ಮುದ್ರೆಯನ್ನು ಒತ್ತಲ್ಪಟ್ಟವರಾಗಿದ್ದೇವೆ. ನಮ್ಮೆಲ್ಲರ ಹಣೆ ಮೇಲೆ ಇವತ್ತು ಕ್ರಿಸ್ತನ ಆತ್ಮವಾದ ಪವಿತ್ರಾತ್ಮನ ಮುದ್ರೆ ಇರುವುದಕ್ಕೋಸ್ಕರವೇ ನಾವು ಇವತ್ತು ಧೈರ್ಯವಾಗಿ ಹೇಳ್ಬೋದು, ಕರ್ತನ ಆಗಮನದಲ್ಲಿ ನಾವು ಎತ್ತಲ್ಪಡುವೆವು ಎಂಬುದಾಗಿ. ಆಮೇಲೆ ಅದೇ ನಮ್ಮ ದೊಡ್ಡ ನಿರೀಕ್ಷೆ. ಅದಕ್ಕೋಸ್ಕರ ನಾವು ಕರ್ತನಲ್ಲಿ ನಿರಂತರವಾಗಿ ಭರವಸೆ ಉಳ್ಳವರಾಗೋಣ. ಆಮೇಲೆ ನೋಡಿ, ಒಂದು ವಾಕ್ಯ ಇದರ ಜೊತೆ ಓದುವ. ಲೂಕನ ಸುವಾರ್ತೆ 18 18ರಲ್ಲಿ 10ರಿಂದ 14. ಲೂಕ 18ನೇ ಅಧ್ಯಾಯ, ಲೂಕನ ಸುವಾರ್ತೆ 18ನೇ ಅಧ್ಯಾಯ, ವಾಕ್ಯ 10ರಿಂದ 14ರವರೆಗೆ. ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯರು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರೋ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲಿ 1 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದವನನ್ನು ಕರುಣಿಸು ಅಂದನು. 14. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ನೋಡಿ, ಇದರ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡುವ. ಇಲ್ಲಿ ಏನು ಹೇಳ್ತಾ ಇದ್ದಾರೆ?
ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಸಾಕು. ನೋಡಿ, ಇಲ್ಲಿ ಇಬ್ಬರು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಬ್ಬನು ನೀತಿವಂತನು, ಇನ್ನೊಬ್ಬನು ಪಾಪಿ. ಸುಂಕದವನು ಅಂತ ಹೇಳಿದ್ರೆ ಪಾಪಿ ಅವನು. ಹೌದಾ? ಅನೇಕರ ಹತ್ರ ಸುಂಕವನ್ನು ವಸೂಲಿ ಮಾಡುವನು, ಅವನು ಪಾಪಿ. ಆದ್ರೆ ಫರಿಸಾಯನು ನೀತಿವಂತನೆನಿಸಲ್ಪಟ್ಟವನು. ಅವನು ದೇವರ ಆಜ್ಞೆಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ದ, ಪಾಲಿಸ್ತಾ ಇದ್ದ. ಏನದು? ದೇವರೇ ಸುಲುಗೊಳ್ಳುವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರು ಉಳಿದ ಜನರಂತೆ ನಾನಲ್ಲ ಅಂತ ತನ್ನನ್ನೇ ನೀತಿವಂತನೆಂದು ತೋರಿಸ್ಕೊಡ್ತಾ ಇದ್ದಾನೆ ದೇವರ ಮುಂದೆ. ಈ ಪಕ್ಕದಲ್ಲಿರುವಂತ ಅಂದ್ರೆ ಪಕ್ಕದಲ್ಲಿ ಬಂದಂತ ಸುಂಕದವನು ಸಹ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನನ್ನು ಸಹ ತೋರಿಸಿ ಹೇಳ್ತಾ ಇದ್ದಾನೆ, ಅವನಂತೆ ಸುಂಕದವನಲ್ಲ ನಾನು ಅಂತ ಹೇಳ್ತಾ ಇದ್ದಾನೆ. ಅದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ವಾರಕ್ಕೆ 2 ಸಲ ಉಪವಾಸ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸಂಪಾದನೆಯಲ್ಲಿ 10ನೇ ಒಂದು ಪಾಲು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನೋಡಿ, ಯೇಸು ಹೇಳ್ತಾ ಇದ್ದಾರೆ, ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ, ಅಂದ್ರೆ ಅಷ್ಟು ಮಟ್ಟಕ್ಕೂ ತನ್ನನ್ನೇ ತಗ್ಗಿಸ್ಕೊಳ್ತಾ ಇದ್ದಾರೆ. ಯಾರು? ಪಾಪಿಯಾದ ಸುಂಕದವನು. ಆಕಾಶವನ್ನು ಸಹ ನೋಡದೆ ತನ್ನನ್ನೇ ತಗ್ಗಿಸಿಕೊಂಡು ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರು ಅಂತ ತನ್ನನ್ನೇ ತಗ್ಗಿಸಿಕೊಳ್ತಾನೆ ಇಲ್ಲಿ. ಸೊ ಈ ಇಬ್ಬರು ಪ್ರಾರ್ಥನೆ ತಿರುವಂತಹ ಒಂದು ಸಂದರ್ಭದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾದ ಆ ಫರಿಸಾಯನು ಕಿಂತ ಪಾಪಿಯಾದಂತಹ ಸುಂಕದವನು ಹೆಚ್ಚಿನವನು ಅಂತ ಹೇಳಿ ನಮಗೆ ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. ಅರ್ಥ ಆಗ್ತಿದೆಯಾ? ತನ್ನನ್ನು ತನ್ನನ್ನೇ ಹೆಚ್ಚಿಸುವವನು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಅಂತ ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ. ಏನು? ತನ್ನನ್ನೇ ಪಡುವವನು ಅಂದ್ರೆ ತನ್ನನ್ನೇ ಹೆಚ್ಚಿಸ್ಕೊಳ್ತಾನಲ್ವಾ, ಜಂಬ ಪಡ್ತಾನಲ್ವಾ, ಕೊಳ್ಳುತ್ತಾನಲ್ವಾ, ಅವನ ಬಗ್ಗೆ ಇನ್ನೊಂದು ಕಡೆ ವಾಕ್ಯದಲ್ಲಿ ಹೇಳ್ತಾರೆ, ಅಂತವನು ದೇವರ ಮುಂದೆ ಅಸಹ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕಲಿಯುವಂತ ಪಾಠ ಇದಾಗಿದೆ. ಯೇಸು ಹೇಳ್ತಾರೆ, ನೀವೆಷ್ಟು ನಿಮ್ಮನ್ನು ತಗ್ಗಿಸಿಕೊಳ್ತೀರೋ ಅಷ್ಟು ನೀವು ಹೆಚ್ಚಿಸಲ್ಪಡುವಿರಿ. ಇದೇ ಈ ವಾಕ್ಯದ ಅರ್ಥವಾಗಿದೆ. ಆತ್ಮದಲ್ಲಿ ಬಡವರಾಗುವುದಂತ ಹೇಳಿದ್ರೆ ಎಷ್ಟೇ ಪಾಪಿ ಆಗಿದ್ರು ಸಹ ತಮ್ಮನ್ನೇ ತಗ್ಗಿಸಿಕೊಳ್ಳುವುದಾದರೆ ಪರಲೋಕ ರಾಜ್ಯವು ಅವರದಾಗಿದೆ. ಯಾಕೋಬ 4:10 ಹೇಳ್ತಲ್ಲ, ನಮ್ರ ಉಳ್ಳವರನ್ನು ದೇವರು ಎಬ್ಬಿಸುತ್ತಾರೆ ಅಂತ, ಆದ್ರೆ ಗರ್ವರಿಗೂ ದೇವರು ದಂಡಿಸುತ್ತಾರೆ. ಆದ್ರೆ ನಮ್ರರಾಗಿರುವವರಿಗೆ, ದೀನರಿಗೆ ದೇವರು ಹೆಚ್ಚಳ ಪಡಿಸ್ತಾರೆ ಅಂತ ವಾಕ್ಯದಲ್ಲಿ ಬರೆದಿದೆ. ಆಮೇಲೆ ಹಾಗಾದ್ರೆ ನಾವು ಇವಾಗ 2ನೇ ವಾಕ್ಯವನ್ನು ಓದುವ. ಮತ್ತಾಯನ ಸುವಾರ್ತೆ 5:4. ಥ್ಯಾಂಕ್ ಯು ಜೀಸಸ್. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಸಾಕು. ನೋಡಿ, ಇವತ್ತು ಇದು ಸಹ ನಮಗೊಂದು ಸಂದೇಶವಾಗಿದೆ. ಒಂದಲ್ಲ ಒಂದು ರೀತಿಯ ದುಃಖದ ಸನ್ನಿವೇಶ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಭವಿಷ್ಯದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಕಂಡು ಬರ್ತಾ ಇದ್ರೆ ಯೇಸು ಇವತ್ತು ನಮಗೆ ಧೈರ್ಯ ಪಡಿಸ್ತಾ ಇದ್ದಾರೆ. ದುಃಖ ಪಡುವರಾದ ನೀವು ಧನ್ಯರು, ನೀವು ಸಮಾಧಾನವನ್ನು ಹೊಂದುವಿರಿ. ಇವತ್ತು ಯೇಸು ನಮಗೆ ಹೇಳ್ತಾ ಇದ್ದಾರೆ, ಆತನು ಜೀವಂತವಾಗಿದ್ದಾರೆ, ಆತನು ಪರಲೋಕದಲ್ಲಿ ಕೂತ್ಕೊಂಡಿಲ್ಲ, ಇವತ್ತು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಎಲ್ಲಿ ನಾವು ಸೇರಿದ್ದೇವೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂದು ಅವರು ವಾಗ್ದಾನ ಮಾಡಿದಂತೆ ಯೇಸು. ಸೊ ಇವತ್ತು ನಾವು ಅನೇಕ ವಿಷಯಗಳಲ್ಲಿ ಸೋತಿರಬಹುದು, ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಆಗದೆ ಇರಬಹುದು, ಎಷ್ಟೋ ಮನಸ್ಸಿಗೆ ವೇದನೆಗಳಿದ್ದೆ, ಅದಕ್ಕೆ ಸಮಾಧಾನ ಪಡಿಸುವುದಿಲ್ಲ, ಅದಕ್ಕೆ ಉತ್ತರ ಯೇಸು ಅಂತ ಹೇಳ್ತಾ ಇದ್ದಾರೆ. ನೀವು ದುಃಖ ಪಡ್ತಾ ಇದ್ದೀರಾ, ವೇದನೆ ಪಡ್ತಾ ಇದ್ದೀರಾ, ನೊಂದ್ಕೊಂಡಿದ್ದೀರಾ, ನಿಮ್ಮ ಜೊತೆಯಲ್ಲಿ ಯಾರು ಇಲ್ಲ ಅಂತ ಅಸಹಾಯಕರಾಗಿದ್ದೀರಾ, ವ್ಯಥೆ ಪಡಬೇಡಿ.
ನೀವು ಸಮಾಧಾನವನ್ನು ಖಂಡಿತವಾಗಿ ಹೊಂದ್ಕೊಳ್ಳುವಿರಿ. ನಿಮ್ಮ ದುಃಖವು ಹೋಗಿ ನಿಮಗೂ ಸಮಾಧಾನ ಉಂಟಾಗುವುದು. ನಿಮ್ಮ ವೇದನೆ ಹೋಗಿ ನಿಮಗೆ ಶಾಂತಿ ಉಂಟಾಗುವುದು. ನಿಮ್ಮ ನೋವು ದೂರವಾಗುವುದು. ನಿಮ್ಮ ಮನಸ್ಸಿಗೆ ಆನಂದವು ಉಂಟಾಗುವುದು ಅಂತ ಕರ್ತನು ಇವತ್ತು ನಮಗೆ ಧೈರ್ಯ ಪಡಿಸ್ತಾ ಇದ್ದಾರೆ. ಆಮೇನ್. ನಾವು ನಗ್ನಗ್ತಾ ಇರ್ತೀವಿ. ಯಾರೇ ನಮ್ಮ ಎದುರುಗಡೆ ಬಂದ್ರು, ಫೋನ್ ಮಾಡಿದ್ರು, ಅವ್ರ ಹತ್ರ ಚೆನ್ನಾಗೇ ಮಾತಾಡ್ತೀವಿ. ಅವ್ರ ಹತ್ರ ನಾವು ನಮ್ಮ ದುಃಖಗಳನ್ನು ಹೇಳ್ಕೊಳ್ಳಲ್ಲ. ಯಾಕಂದ್ರೆ ನಾವು ಮರೆ ಮಾಡ್ತೀವಿ. ಇದು ಮನುಷ್ಯನ ಸ್ವಭಾವ. ತಮ್ಮ ಹತ್ರ ಕ್ಲೋಸ್ ಆಗಿರೋ ಹತ್ರ ಸ್ವಲ್ಪ ಹೇಳ್ಕೊಳ್ಬಹುದು, ಆದ್ರೆ ಪ್ರತಿಯೊಬ್ಬರ ಹತ್ರ ನಾವು ಹೇಳ್ಕೊಳ್ಳಲ್ಲ. ಆದಷ್ಟು ನಮ್ಮ ದುಃಖ, ವೇದನೆ, ನೋವನ್ನ ನಾವು ಮರೆ ಮಾಡ್ತೀವಿ. ಯಾಕೆ? ಅದನ್ನ ಎಲ್ಲರ ಹತ್ರ ಹಂಚ್ಕೊಳ್ಳಿಕ್ಕೆ ಆ ಒಂದು ಹತ್ತಿರದ ವ್ಯಕ್ತಿ ಲೋಕದಲ್ಲಿ ತುಂಬಾ ಕಡಿಮೆ ಇದ್ದಾರೆ ಅಲ್ವಾ? ಸೊ ಬೇರೆಯವರ ಕಷ್ಟದಲ್ಲಿ, ದುಃಖದಲ್ಲಿ ಸಹಾಯ ಮಾಡುವುದು ಈ ಲೋಕದಲ್ಲಿ ತುಂಬಾ ಕಡಿಮೆ. ಯಾಕಂದ್ರೆ ಸ್ವಾರ್ಥದಿಂದ ತುಂಬಿದಂತ ಈ ಲೋಕದಲ್ಲಿ ಪರರ ಸಹಾಯ ಮಾಡುವವರು ತುಂಬಾ ಕಡಿಮೆ ಸಿಗ್ತಾರೆ. ಆದ್ರೆ ಕರ್ತನು ಆರಿಸಿಕೊಂಡಂತ ಸಭೆಯಾಗಿರುವ ನಾವುಗಳು ಯಾರ ದುಃಖದಲ್ಲಿ ನಾವು ಕೈ ಜೋಡಿಸುತ್ತೇವೋ, ಸಮಾಧಾನದ ವಾರ್ತೆಯನ್ನು ಅವರಿಗೆ ಹೇಳುತ್ತೇವೋ, ಅವರು ಸಹ ಧನ್ಯರಾಗಿದ್ದಾರೆ. ಯಾಕಂದ್ರೆ ಸಮಾಧಾನ ಪಡಿಸುವವರು ಧನ್ಯರು ಅಂತ ಮುಂದಿನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ದುಃಖ ಎಲ್ಲಿದೆಯೋ ಮೊದಲು ನಾವು ಅಲ್ಲಿ ಸಾಂತ್ವನ ಕೊಡ್ಲಿಕ್ಕೆ ರೆಡಿ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಕಳೆದ ಜೀವಿತದ ಕಾಲದಲ್ಲಿ ಅನೇಕ ಸಂದರ್ಭದಲ್ಲಿ ದುಃಖ ಪಡ್ತಿದ್ದ ನಮ್ಮನ್ನು ಅದೆಷ್ಟೋ ಸಲ ನಮ್ಮ ದೇವರು ನಮ್ಮನ್ನು ಬಿಡಿಸಿ, ನಮ್ಮನ್ನು ಸಮಾಧಾನ ಕೊಟ್ಟು, ನಮ್ಮ ಕಷ್ಟದಲ್ಲಿ ಸಹಾಯ ಮಾಡಿ, ನಮಗೆ ಒಂದು ನಿತ್ಯ ಶಾಂತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ನಾವು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇದ್ದಿದ್ದೇವೆ ಅಂದ್ರೆ ಅರ್ಥ ಅದು ಕರ್ತನು ಕೊಟ್ಟಂತ ಸಮಾಧಾನ. ಒಂದು 20 ವರ್ಷಗಳ ಹಿಂದೆ ನಮ್ಮ ಜೀವಿತ ಬದುಕು ಹೇಗಾಗಿತ್ತು, ನಾವು ಯಾವ ಮಟ್ಟದಲ್ಲಿ ಇದ್ದೇವೆ, 20 ವರ್ಷಗಳ ಹಿಂದೆ ಯಾವ ಸ್ಥಿತಿಯಲ್ಲಿ ಇದ್ದೆವು, ನಾವು ದೇವರ ಬಗ್ಗೆ ಒಂದು ಸರಿಯಾದಂತ ಜ್ಞಾನವಿಲ್ಲವಾಗಿತ್ತು, ಪರಲೋಕ ರಾಜ್ಯದ ಬಗ್ಗೆ ಸರಿಯಾದ ಒಂದು ಜ್ಞಾನವಿಲ್ಲವಾಗಿತ್ತು, ತಿಳುವಳಿಕೆ ಇಲ್ಲಾಗಿತ್ತು. ಮರಣ ಉಂಟಾದರೆ ನಮಗೆ ನಿತ್ಯ ಜೀವ ಉಂಟೆಂಬುದು ಒಂದು ಸರಿಯಾದ ಮನಸ್ಸಿನಲ್ಲಿ ಧೈರ್ಯನೇ ಇಲ್ಲಾಗಿತ್ತು. ಮರಣವೇ ಅಂತ್ಯ ಅಂತ ನಾವು ತಿಳ್ಕೊಂಡಿದ್ವಿ. ಪಾಪ ಉಂಟಾದ್ರೆ ಅದಕ್ಕೆ ಪಶ್ಚಾತ್ತಾಪ ಪಡ್ಲಿಕ್ಕೆ ಸರಿಯಾದ ಮಾರ್ಗ ನಮ್ಗೆ ತಿಳಿದೇ ಇದ್ದಿದ್ದಿರ್ಬೋದು. ಆದ್ರೆ ಇವತ್ತು ಇವೆಲ್ಲದಕ್ಕೂ ಉತ್ತರ ನಮ್ಮ ಕೈಯಲ್ಲಿದೆ, ನಮ್ಮ ಜೀವಿತದಲ್ಲಿ ಇದೆ, ನಮ್ಮ ದೇವರು ಕೊಟ್ಟಂತ ವಾಕ್ಯದಲ್ಲಿ ಇದೆ. ನಮ್ಗೆ ಅದೇ ನಿರೀಕ್ಷೆ. ಅದಕ್ಕೋಸ್ಕರ ನೀವು ಸಮಾಧಾನವಾಗಿರಿ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ದುಃಖ ಪಡಬೇಡಿ, ನಾನು ನಿಮ್ಮ ಕಣ್ಣೀರನ್ನು ಒರೆಸ್ಲಿಕ್ಕೆ ಬಂದಿದ್ದೇನೆ, ನಿಮ್ಮ ಹೃದಯದ ವೇದನೆಯನ್ನು ನಾನು ನೋಡಿದ್ದೇನೆ, ತಿಳಿದಿದ್ದೇನೆ ಅಂತ ಯೇಸು ಹೇಳ್ತಾ ಇದ್ದಾರೆ. ನಿಮಗೆ ಸಮಾಧಾನವಾಗುವುದು. ಇವತ್ತು ಸಹ ನಮ್ಮ ಮಧ್ಯದಲ್ಲಿ ಇರುವಂತ ಅನೇಕರ ಕುಟುಂಬದಲ್ಲಿರುವಂತ ವ್ಯಕ್ತಿಗಳ ಜೀವಿತದಲ್ಲಿ, ಅವರ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕಪಕ್ಕದವರ ಮನೆಯವರಾಗಿರ್ಬೋದು, ಅನೇಕ ಕುಟುಂಬದಲ್ಲಿ ಇವತ್ತು ಅಸಮಾಧಾನ ಉಂಟು. ಕಾರಣಾಂತರಗಳಿಂದ ಅಸಮಾಧಾನಗಳು ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಬರ್ತಾ ಇರ್ತವೆ. ಆದರೆ ಅಲ್ಲಿ ಸಮಾಧಾನ ಕೊಡುವಂತ ವಾಕ್ಯ ಇದಾಗಿದೆ. ಯೇಸು ಹೇಳ್ತಾ ಇದ್ದಾರೆ, ನಿಮ್ಮ ದುಃಖವು ಹೋಗಿ ನಿಮಗೆ ಸಮಾಧಾನ ಸಿಗುವುದು. ಧೈರ್ಯವಾಗಿದೆ. ಇದು ಸತ್ಯವಾದ ಮಾತು, ಇದು ನಂಬತಕ್ಕ ಮಾತು. ಸತ್ಯವಾಗಿ ಹೇಳುತ್ತೇನೆ ಅಂತ ಅದೆಷ್ಟೋ ಸಲ ಯೇಸು ಸ್ವಾಮಿ ಸುವಾರ್ತೆಯಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಆತನು ಹೇಳುವಂತ ಮಾತು ಸತ್ಯವಾಗಿದೆ. ಯಾಕಂದ್ರೆ ಯೇಸು ಮಾತ್ರ ಸುಳ್ಳು ಹೇಳುವವನೇ ಅಲ್ಲ. ಯಾವತ್ತೂ ಯೇಸು ಸ್ವಾಮಿ ಸುಳ್ಳು ಹೇಳಿಲ್ಲ. ಸುವಾರ್ತೆಯಲ್ಲಿ ಎಲ್ಲಿಯೂ ಸಹ ಸುಳ್ಳಿನ ಅಂಶವೇ ಇಲ್ಲ. ಯಾಕಂದ್ರೆ ಸತ್ಯವು ಕೃಪೆಯು ಆತನು ಕೊಂಡು ಬಂದನು. ಈ ಲೋಕದಲ್ಲಿ ಸತ್ಯವೆಂಬುದಿರುವುದಾದ್ರೆ ಒಂದೇ ಕಡೆ, ಅದು ಯೇಸುವಿನ ಹತ್ತಿರ ಮಾತ್ರ. ಬಾಕಿ ಎಲ್ಲ ಕಡೆ ಹೋದ್ರೂ ಸಹ ಸುಳ್ಳೇ ನಮ್ಗೆ ಸಿಗುತ್ತೆ. ದೂರ ಎಲ್ಲೂ ಬೇಡ. ಇವತ್ತಿರೋ ಈ ಲೋಕದಲ್ಲಿ ಇರುವಂತ ಅನೇಕ ಸಭೆಗಳ ಒಳಗೂ ಸಹ ಸುಳ್ಳು ತುಂಬಿಕೊಂಡಿದೆ. ನೋಡುವುದಕ್ಕೆ ಅಂದ ಚಂದವಾಗಿಯೂ ಮನೋಹರವಾಗಿಯೂ ಇರುತ್ತೆ. ಆದ್ರೆ ಸುಳ್ಳಿನ ಅಂಶವು ಸೈತಾನನು ತುಂಬಿ ಬಿಟ್ಟಿದ್ದಾನೆ. ಸಭೆಯೊಳಗೆ, ಲೋಕದೊಳಗೆ, ಜನರ ಹೃದಯದಲ್ಲಿ ಸಹ ಸುಳ್ಳನ್ನು ತುಂಬಿ ಬಿಟ್ಟಿದ್ದಾನೆ. ಆದ್ರೆ ಸುಳ್ಳೇ ಇರದಂತ, ಪಾಪದ ಒಂದು ಅಂಶವೂ ಸಹ ಇರದಂತ
ನಮ್ಮ ಸ್ವಾಮಿಯಾದ ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಂಪೂರ್ಣ ಸತ್ಯ ಉಂಟು. ಅದಕ್ಕೋಸ್ಕರ ಯೇಸು ಈ ಮಾತನ್ನು ಹೇಳ್ತಾರೆ, ನನ್ನ ಮಾತುಗಳಲ್ಲಿ ಸತ್ಯವನ್ನು ಹುಡುಕಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆಗೊಳಿಸುವುದು. ನನ್ನ ಮಾತನ್ನು ನಂಬಿ ಅದರಲ್ಲಿ ನಿರಂತರವಾಗಿ ನೀವು ನೆಲೆಗೊಂಡಿದ್ದರೆ ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆಗೊಳಿಸುವುದು. ಇವತ್ತು ಹೇಳ್ತಾ ಇದ್ದಾರೆ, ನೀವು ದುಃಖದಲ್ಲಿದ್ದೀರಾ, ಸತ್ಯ ಇದಾಗಿದೆ, ಅದನ್ನ ಬಿಡಿಸ್ಲಿಕ್ಕೆ ಶಕ್ತಿ ಇರುವುದು ಒಬ್ಬನಿಗೆ ಮಾತ್ರ, ಅದು ಯೇಸು ಕ್ರಿಸ್ತನು ಮಾತ್ರವಾಗಿದ್ದಾನೆ. ಆಮೇನ್. ಇವತ್ತು ನಾವು ಆತನ ಕರಗಳನ್ನು ಬಲವಾಗಿ ಹಿಡಿದುಕೊಳ್ಳೋಣ, ಬಲವಾಗಿ ಹಿಡಿದುಕೊಳ್ಳೋಣ. ಒಂದು ವೇಳೆ ನಮ್ಮಲ್ಲಿ ದುಃಖವಿಲ್ಲದೆ ಇದ್ರೂ ಸಹ ಆತನ ಕರಗಳನ್ನು ಬಲವಾಗಿ ಹಿಡಿದುಕೊಳ್ಳೋಣ. ಯಾಕಂದ್ರೆ ಪ್ರತಿದಿನ ಈ ಲೋಕದಲ್ಲಿ ಸಂಕಟ ಉಂಟು ಅಂತ ಆತನು ಹೇಳಿದ್ದಾನೆ. ಪ್ರತಿದಿನ ಒಂದು ಶೋಧನೆ ಇದೆ ನಮಗೆ, ಪ್ರತಿದಿನ ಒಂದು ಯುದ್ಧ ನಮ್ಮ ಜೀವಿತದಲ್ಲಿ ಉಂಟು. ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಪ್ರತಿ ದಿನವೂ ಯುದ್ಧಗಳು ಬರ್ತಾ ಇರ್ತವೆ, ಶೋಧನೆಗಳು ಬರ್ತಾ ಇರ್ತವೆ, ಪರೀಕ್ಷೆಗಳು ಬರ್ತಾ ಇರ್ತವೆ. ಆದರೆ ನಮ್ಮನ್ನು ಅದರಿಂದ ಬಿಡುಗಡೆಗೊಳಿಸಲು ಶಕ್ತನಾಗಿರುವಂತ ಸರ್ವಶಕ್ತನಾದಂತ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿದ್ದಾನೆ. ನಮಗೆ ಸಮಾಧಾನ ಉಂಟಾಗುವುದು, ನಮಗೆ ಸಮಾಧಾನ ಉಂಟಾಗುವುದು. ನಾವು ಧೈರ್ಯವಾಗಿ ಇರೋಣ. ಇವತ್ತು ನಿಮ್ಮೆಲ್ಲರ ಹೃದಯದಲ್ಲಿ ಕರ್ತನ ನೆಮ್ಮದಿ ಧಾರಾಳವಾಗಿ ಸುರಿಯಲ್ಪಡಲಿ. ಎಂದಿಗೂ ಬಿಟ್ಟು ಹೋಗದಂತ ಶಾಂತಿ ಸಮಾಧಾನವು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಮ್ಮ ಹೃದಯದಲ್ಲಿ ಇವತ್ತು ಡಿಕ್ಲೇರ್ ಮಾಡೋಣ. ಯಾಕೆಂದರೆ ಆತನು ಧಾರಾಳವಾಗಿ ಕೊಡುವನಾಗಿದ್ದಾನೆ, ಆತನು ಧಾರಾಳವಾಗಿ ಕೊಡುವನಾಗಿದ್ದಾನೆ. ನಾನೇ ಜೀವ ಜಲವು ಅಂತ ಹೇಳ್ತಾನೆ. ನನ್ನಲ್ಲಿ ಬಂದು ಬೇಕಾದಷ್ಟು ನೀವು ಕುಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ಹೌದಾ? ಸಾಮರ್ಯದಲ್ಲಿ ಆ ಸ್ತ್ರೀಗೆ ಹೇಳಿದ್ರ, ನಾನೇ ಜೀವ ಜಲ, ನಿತ್ಯ ನನ್ನ ಈ ಜಲವನ್ನು ಕುಡಿದವರಿಗೆ ಎಂದಿಗೂ ಬಾಯಾರಿಕೆ ಆಗುವುದಿಲ್ಲ. ಅದೇ ಕ್ರಿಸ್ತನು ಕೊಡುವಂತ ಜಲವಾಗಿದೆ. ಆ ಕ್ರಿಸ್ತನು ಕೊಡುವಂತ ಜಲವನ್ನು ನಾವು ಕುಡಿತಾ ಇದ್ರೆ ನಮ್ಗೆ ಎಂದಿಗೂ ಬಾಯಾರಿಕೆ ಆಗುವುದಿಲ್ಲ. ಅದೇ ನಿತ್ಯ ಜಲವಾಗಿದೆ, ನಿತ್ಯ ಬಾಯಾರಿಕೆಯನ್ನು ನಿವಾರಿಸುವಂತ ಜಲವಾಗಿದೆ. ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರ ನಮಗೆ ಕುಡಿಲಿಕ್ಕೆ ಸಿಗ್ತದೆ. ಆಮೇನ್. ಹಾಗಾಗಿ ಇವತ್ತು ನಮ್ಮನ್ನು ನಮ್ಮ ದುಃಖದಿಂದ, ನಮ್ಮ ವೇದನೆಯಿಂದ, ನಮ್ಮ ಸಂಕಟದಿಂದ ಪಾರು ಮಾಡಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗೆ ಸಮಾಧಾನವನ್ನು ಕೊಡ್ಲಿಕ್ಕೆ ನಮ್ಮ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಮುಂದಿನ ವಾಕ್ಯವನ್ನು ಓದುವ. 5ನೇ ವಾಕ್ಯ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. Praise the Lord. Thank you, Jesus. ನೋಡಿ ವಾಕ್ಯ ಏನ್ ಹೇಳ್ತಾರೆ, ಬ್ಲೆಸ್ಡ್ ಆರ್ ದ ಮೀಕ್, they shall inherit the earth. ಈ ಶಾಂತ ಸ್ವಭಾವ ಅನ್ನೋದನ್ನು ನಾವು ಒಂದು ಕ್ಷಣ ಧ್ಯಾನಿಸಿ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಮನುಷ್ಯನು ಯಾವಾಗಲೂ ನೋಡಿದ್ರು, ಬೇರೆಯವ್ರನ್ನ ನೋಡೋದ್ ಬೇಡ, ನಮ್ಮನ್ನೇ ನಾವು ನೋಡಿಕೊಳ್ಳುವಾಗ ನಮ್ಮಲ್ಲಿ ಒಂದು ಸ್ವಭಾವ ಉಂಟು. ಬೇಗನೆ ಕೋಪಗೊಳ್ಳುವಂತ ಒಂದು ಸ್ವಭಾವ, ಬೇಗನೆ ಸಿಟ್ಟುಗೊಳ್ಳುವಂತ ಒಂದು ಸ್ವಭಾವ. ಚಿಕ್ಕ ಪುಟ್ಟ ಮಾತಿಗೂ ಸಹ ನಮ್ಮ ರಿಯಾಕ್ಷನ್ ತುಂಬಾ ಕಠಿಣವಾಗಿರುತ್ತೆ, ಕೆಲವೊಮ್ಮೆ ವ್ಯಂಗ್ಯವಾಗಿರುತ್ತೆ, ಕೆಲವೊಮ್ಮೆ ನಾವೇ ಸಿಟ್ಟು ಮಾಡಿದ ಕೆಲವು ನಿಮಿಷಗಳ ನಂತರ ನಮ್ಮನ್ನೇ ನೋಡಿ ನಾವೇ ನಾಚಿಕೆಗೊಳಗಾಗ್ತೀವಿ. ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ನಾನು ನನ್ನನ್ನೇ ನೋಡಿದ್ದೇನೆ. ಸಡನ್ ಆಗಿ ನಾನು ಯಾಕೆ ಹೀಗೆ ರಿಯಾಕ್ಟ್ ಮಾಡಿದೆ ಅಂತ ನಾನು ನನ್ನನ್ನೇ ಪ್ರಶ್ನೆ ಮಾಡ್ಕೊಳ್ತೇನೆ. ಈ ಸ್ವಭಾವ ಎಲ್ಲಿಂದ ಬಂತಪ್ಪ ಅಂತ ಪ್ರಶ್ನೆ ಮಾಡ್ತೀನಿ. ದೇವ್ರ ಬಗ್ಗೆ ಎಷ್ಟೊಂದು ತಿಳ್ಕೊಂಡಿದ್ದೇನೆ, ಪ್ರೀತಿಯ ಬಗ್ಗೆ ಎಷ್ಟೊಂದು ತಿಳ್ಕೊಂಡಿದ್ದೇನೆ, ಆ ವಾಕ್ಯಗಳನ್ನು ತಿಳ್ಕೊಂಡಿದ್ದೇನೆ. ಆದ್ರೆ ಸಡನ್ ಆಗಿ ಶಾಂತವಾಗಿರುವ ನಮ್ಮ ಮನಸ್ಸು ಕೆಲವೊಂದು ಕ್ಷಣಕ್ಕೋಸ್ಕರ ಚೇಂಜ್ ಆಗ್ಬಿಡುತ್ತೆ, ಬದಲಾಗ್ಬಿಡುತ್ತೆ. ಒಂದು ಸಲ ಬೆಂಕಿ ಗ್ಯಾಸ್ ಅಲ್ಲಿ ಪಕ್ಕಂತ ಉಡ್ಕೊಳ್ಳುತ್ತಲ್ಲ, ಆ ರೀತಿ ನಮ್ಮಲ್ಲಿ ಒಂದು ಬ್ಲಾಸ್ಟ್ ಆಗುವಂತ ಸ್ವಭಾವಗಳಿರುತ್ತೆ. ಹೌದಾ? ಸೊ ಹಾಗಿದ್ರೆ ಈ ಸ್ವಭಾವ
ನಮ್ಮಲ್ಲಿ ಇರಬಾರದು ಎಂಬುದು ಕರ್ತನ ಚಿತ್ತವಾಗಿದೆ. ಶಾಂತರಾಗಿರುವವರಾದರೆ ನೀವು ಧನ್ಯರು, ನೀವೇ ಭೂಮಿಗೆ ಬಾಧ್ಯರಾಗುವಿರಿ. ಹಾಗಾದ್ರೆ ಈ ಶಾಂತ ಸ್ವಭಾವ ನಮಗೆ ಎಲ್ಲಿಂದ ಸಿಗುತ್ತದೆ? ವಾಕ್ಯ ಓದುವ. ಮತ್ತಾಯನ ಸುವಾರ್ತೆ 11:29. ಮತ್ತಾಯನ ಸುವಾರ್ತೆ 11:29. ಮತ್ತಾಯ 11:29. ನಾನು ನಿಮಗೆ ವಿಶ್ರಾಂತಿ ಕೊಡುವೆನು, ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿದ್ದೇನೆ. ನೋಡಿ, ನಮ್ಮ ಮನಸ್ಸು ಈ ಲೋಕದಲ್ಲಿರುವಂತ ಕಾರ್ಯ ಕೆಲಸದಲ್ಲಿ ತುಂಬಿಕೊಂಡು ಏನಾಗಿರುತ್ತೆ ಅಂತ ಹೇಳಿದ್ರೆ ವ್ಯಸ್ತವಾಗಿರುತ್ತೆ, ಬ್ಯುಸಿ ಆಗಿರುತ್ತೆ, ಶಾಂತವಾಗಿರಲ್ಲ. ಅನೇಕ ಚಟುವಟಿಕೆಗಳು. ಯಾಕಂದ್ರೆ ಒಂದೊಂದು ಕಾಲವಿತ್ತು, ಆವಾಗ ಇಷ್ಟೊಂದು ಚಟುವಟಿಕೆಗಳಿಲ್ಲ, 1-2 ಕೆಲಸದಲ್ಲಿ ಬ್ಯುಸಿ ಆಗಿದ್ದು ಅದನ್ನು ಪೂರ್ಣ ಮಾಡಿ ನಾವು ಸಮಾಧಾನವಾಗಿ ಕೂತ್ಕೊಳ್ತಾ ಇದ್ವು. ಆದ್ರೆ ಇವತ್ತಿನ ಕಾಲದಲ್ಲಿ ಚಟುವಟಿಕೆಗಳು ಜಾಸ್ತಿ ಆಗ್ಬಿಟ್ಟಿದ್ದೇವೆ. ಸುಮ್ನೆ ಬೇಡದಿರೋ ಚಟುವಟಿಕೆಗಳಲ್ಲಿ ನಾವು ಕೈ ಹಾಕ್ತೀವಿ, ಹೌದಾ? ಹಾಗಾಗಿ ನಮ್ಮ ಮನಸ್ಸು ಶಾಂತವಾಗಿರಲ್ಲ. ಅದಕ್ಕೆ ಯಾರಾದ್ರೂ ನಮ್ಮನ್ನು ಸ್ವಲ್ಪ ಕೂಡ ಕೆಣಕಿದ್ರು ಸಹ ಸಡನ್ ಆಗಿ ರಿಯಾಕ್ಟ್ ಮಾಡ್ತೀವಿ. ಸೊ ನಾವು ಆ ಶಾಂತ ಮನಸ್ಸನ್ನು ಕಳ್ಕೊಳ್ತೀವಿ. ಸೊ ಅದು ನಮಗೆ ಸಿಗ್ಬೇಕಾದ್ರೆ ಕೇವಲ ಯೇಸುವಿನಿಂದ ಮಾತ್ರ ಸಿಗತ್ತೆ. ಯಾಕಂದ್ರೆ ಯಾರಲ್ಲಿ ಆ ಶಾಂತ ಮನಸ್ಸಿದೆ, ದೀನ ಮನಸ್ಸಿದೆ, ಸಹಿಸಿಕೊಳ್ಳುವಂತ ಶಕ್ತಿ ಇದೆ, ಸಾತ್ವಿಕತೆ ಇದೆ, ಆತನಿಂದ ಮಾತ್ರ ಅದನ್ನ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಯೇಸು ಹೇಳ್ತಿದ್ದಾರೆ, ನೋಡಿ, ನಾನೇ ಸಾತ್ವಿಕನು ದೀನ ಮನಸ್ಸುಳ್ಳವನಾಗಿದ್ದೇನೆ. ಆಮೇನ್. ಸೊ ಹಾಗಾದ್ರೆ ಇದನ್ನು ಕೊಡ್ಲಿಕ್ಕೆ ಶಕ್ತಿ ಇರುವುದು ಯೇಸುವಿಗೆ ಮಾತ್ರ, ಯೇಸುವಿಗೆ ಮಾತ್ರ. ಐ ಆಮ್ ಜೆಂಟಲ್ ಅಂಡ್ ಲವ್ಲಿ ಇನ್ ಹಾರ್ಟ್. ಆತನು ಹೃದಯದಲ್ಲಿ ಪ್ರೀತಿ ಉಳ್ಳವನಾಗಿದ್ದಾನೆ, ಪ್ರಿಯ ಉಳ್ಳವನಾಗಿದ್ದಾನೆ, ಹೌದಾ? ಡೀಸೆಂಟ್ ಆಗಿದ್ದಾರೆ, ಅವರು ಜೆಂಟಲ್ ಆಗಿದ್ದಾರೆ. ಸುಮ್ನೆ ರಿಯಾಕ್ಟ್ ಮಾಡಲ್ಲ ಯೇಸು ಸ್ವಾಮಿ. ಅವಶ್ಯಕತೆ ಇಲ್ಲದೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಆತನು ಸಿಟ್ಟು ಪಡುವನಲ್ಲ. ದೀರ್ಘ ಶಾಂತಿ ಉಳ್ಳವನು, ದೀರ್ಘ ಶಾಂತಿ ಉಳ್ಳ ವ್ಯಕ್ತಿತ್ವವನ್ನು ಹೊಂದಿರುವತ್ತನು ನಮ್ಮ ಯೇಸುವಾಗಿದ್ದಾನೆ. ಹಾಗಾದ್ರೆ ಆ ಮನಸ್ಸು ನಮ್ಮ ಮನಸ್ಸಾಗಿರ್ಬೇಕು. ಫಿಲಿಪ್ಪಿ 2:5 ಹೇಳ್ತದೆ, ಕ್ರಿಸ್ತನ ಮನಸ್ಸು ನಿಮ್ಮ ಮನಸ್ಸಾಗಲಿ. ಏನು? ಕ್ರಿಸ್ತನಲ್ಲಿರುವ ಮನಸ್ಸು ನಿಮ್ಮ ಮನಸ್ಸಾಗಬೇಕು. ಫಿಲಿಪಿಯನ್ಸ್ 2:5. ಫಿಲಿಪಿಯನ್ಸ್ 2:5 ಸಿಕ್ಕಿದ್ರೆ ಓದಿ. ಫಿಲಿಪಿಯನ್ಸ್ಗೆ ಬರೆದ ಪತ್ರ 2:5. 3 ನೋಡಿ, 3:5 ನೋಡಿ. 5ರಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಏನು? ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತ ಯೇಸುವಿನಲ್ಲಿರುವಂತ ಮನಸ್ಸು ಯಾವುದು? ಅದು ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಸಾತ್ವಿಕನು, ನಾನು ದೀನ ಸ್ವಭಾವ ಉಳ್ಳವನು, ಹೌದಾ? ಪ್ರೀತಿಯ ಸ್ವಭಾವ ಉಳ್ಳವನು, ಹೌದಾ? ಬೇಗನೆ ಶಿಕ್ಷಿಸದವನು, ತಾಳ್ಮೆ ಉಳ್ಳವನು ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆಮೆನ್. ಸೊ ಹಾಗಾಗಿ ನಾವು ಈ ಮನಸ್ಸನ್ನು ಹೊಂದ್ಕೊಳ್ಳಿಕ್ಕೆ ಆಸೆ ಪಡ್ಬೇಕು. ನಮ್ಮ ಪ್ರಯತ್ನ ನಾವು ಪಡ್ಬೇಕು. ಆದ್ರೆ ನಮಗೆ ಬೇಕಿರೋ ಶಕ್ತಿಯನ್ನು ಕರ್ತನು ಒದಗಿಸಿ ಕೊಡ್ತಾನೆ. ಒಂದು ವೇಳೆ ನಾವು ದೀನ ಸ್ವಭಾವವುಳ್ಳವರಾದ್ರೆ, ಶಾಂತ ಮನಸ್ಸುಳ್ಳವರಾದ್ರೆ ನಾವು ಭೂಮಿಗೆ ಬಾಧ್ಯರಾಗ್ತೀವಿ, ಹೌದಾ? ಅದಕ್ಕೆ ಎಷ್ಟು ಹೇಳಿದ್ರು, ಶಾಂತರು ನೀವು ಧನ್ಯರು, ದೀನ ಮನಸ್ಸುಳ್ಳವರು ನೀವು ಧನ್ಯರು, ನೀವು ಭೂಮಿಗೆ ಬಾಧ್ಯರಾಗ್ತೀರ. ಪ್ರೈಸ್ ದಿ ಲಾರ್ಡ್. ಇವತ್ತು ಭೂಮಿಯಲ್ಲಿ ನಮಗೆ ಅಧಿಕಾರ ನಡೆಸಬೇಕಾ? ಅಧಿಕಾರ ಅಂದ್ರೆ ತಪ್ಪಾದ ರೀತಿಯಲ್ಲಿ ಅಲ್ಲ. ಅನೇಕರಿಗೆ ನಾವು ಒಂದು ಒಳ್ಳೆ ಮಾರ್ಗದರ್ಶಕರಾಗಬೇಕಾದ್ರೆ, ಅನೇಕರಿಗೆ ನಾವು ಸತ್ಯ ದಾರಿಯಲ್ಲಿ ನಡೆಸಬೇಕಾದ್ರೆ,
ಅನೇಕರಿಗೆ ನಾವು ಸೇವೆ ಮಾಡಬೇಕಾದ್ರೆ, ಅನೇಕ ಆತ್ಮಗಳನ್ನು ರಕ್ಷಿಸಬೇಕಾದ್ರೆ, ರಕ್ಷಣೆ ಹೊಂದಿದಂತ ಆತ್ಮಗಳನ್ನು ನಾವು ದೇವರ ಕಡೆಗೆ ದಿನನಿತ್ಯಲು ನಡೆಸಬೇಕಾದ್ರೆ ಮೊದಲು ನಮ್ಮ ಒಳಗೆ ಆ ಶಾಂತವಾದ ಗುಣ ಇರಬೇಕು. ನೋಡಿ, ಮೋಶೆಗೆ ಆ 20 ಲಕ್ಷದಷ್ಟು ಇಸ್ರಾಯೇಲ್ ಜನತೆಯನ್ನು ಸೇವೆ ಮಾಡ್ಲಿಕ್ಕೆ ಅವಸರ ದೇವರು ಕೊಟ್ಟರು. ಆದರೆ ಸೀನಾಯಿ ಪರ್ವತದಿಂದ ಇಳಿದು ಬರುವಾಗ ಆ ಜನರು ವಿಗ್ರಹಗಳನ್ನು ಮಾಡಿ ಅನ್ಯ ದೇವರ ಹೆಸರಿನಲ್ಲಿ ಅವರು ಆರಾಧನೆ ಮಾಡ್ತಾ ಇದ್ರು. ಇದನ್ನು ಕಂಡಂತ ಮೋಶೆಗೆ ಕೋಪ ಬಂದು ಕೈಯಲ್ಲಿದ್ದಂತ 10 ಆಜ್ಞೆಗಳ ಕಲ್ಲಿನ 2 ತುಂಡುಗಳನ್ನು ತೆಗೆದು ಕೆಳಗಡೆ ಒಗೆದು ಬಿಡ್ತಾನೆ. ಕೋಪ. ಆ ರೀತಿ ಸ್ವಭಾವ ಇವತ್ತು ನಮ್ಮಲ್ಲಿ ಇರುವುದಾದ್ರೆ ನಾವು ಯಾವ ಜವಾಬ್ದಾರಿಯು ದೇವರು ನಮಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಎಷ್ಟು ನಾವು ಶಾಂತರಾಗ್ತೀವಿ, ದೀನರಾಗ್ತೀವಿ, ನಮಗೆ ಅನೇಕ ಜವಾಬ್ದಾರಿಗಳ ಮೇಲೆ ನಮ್ಮ ಕರ್ತನು ಏನ್ ಮಾಡ್ತಾನೆ, ನಮಗೆ ನೇಮಿಸ್ತಾನೆ. ಭೂಮಿಗೆ ಬಾಧ್ಯರಾಗುವುದಂದ್ರೆ ಅರ್ಥ ನಮಗೆ ಈ ಭೂಮಿಯಲ್ಲಿ ಅನೇಕ ಈ ಕ್ಷೇತ್ರದಲ್ಲಿ ಒಂದು ಆಳ್ವಿಕೆ ನಡೆಸ್ಲಿಕ್ಕೆ, ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಚರ್ಚ್ ಅಂತಾನೆ ಅಲ್ಲ, ಸಭೆ ಮಾತ್ರ ಅಲ್ಲ, ಪಾಲಿಟಿಕ್ಸ್ ಅಲ್ಲಿ ಆಗಿರ್ಬೋದು, ಅಧಿಕಾರವನ್ನು ನಡೆಸುವಂತ ಆಫೀಸಿಯಲ್ ವರ್ಕ್ ಅಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಒಂದು ಸ್ಥಾನವನ್ನು ನಮಗೆ ಕೊಡ್ತಾರೆ ದೇವರು. ಆದ್ರೆ ಯಾರಿಗೂ ಆ ದೀನ ಮನಸ್ಸುಂಟು ಅವರಿಗೆ ಅಧಿಕಾರ ಸಿಗುವುದು. ಅದು ದೀನ ಮನಸ್ಸಿಲ್ಲಂತ ವ್ಯಕ್ತಿಗಳ ಕೈಯಲ್ಲಿ ಭೂಮಿಯಲ್ಲಿ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರೆ ಅವರು ಅದನ್ನ ಹಾಳು ಮಾಡ್ತಾರೆ. ಹಾಗಾಗಿ ಯೇಸು ಕಲಿಸ್ತಾ ಇದ್ದಾರೆ, ಶಾಂತ ಮನಸ್ಸುಳ್ಳವರಿಗೆ ಭೂಮಿಯ ಮೇಲೆ ಒಂದು ಬಾಧ್ಯತೆಯನ್ನು, ಒಂದು ಅಧಿಕಾರವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀವೇ ಧನ್ಯರಾಗ್ತೀರಿ. ಹಾಗೆ ನಮ್ಮ ಹೃದಯವನ್ನು ಯಾವಾಗ್ಲೂ ದೀನವುಳ್ಳ ಸ್ವಭಾವಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡ್ಬೇಕು. ನಾವು ಎಷ್ಟು ದೀನರಾಗಿರ್ತೀವಿ ಅಷ್ಟು ದೇವರು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ, ಅಷ್ಟು ದೇವರು ಕರ್ತನು ನಮ್ಮನ್ನು ಆತನ ಚಿತ್ತದಂತೆ ನಡೆಸ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಕೆಲವೊಮ್ಮೆ ನಮ್ಗೆ ಏನು ಅರ್ಥ ಆಗ್ತಾ ಇಲ್ವಾ, ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಕೆಟ್ಟ ಹೋದಾಗ ನಾವು ರಿಯಾಕ್ಟ್ ಮಾಡ್ತೀವಿ. ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಕೋಪಗೊಂಡು ಆವೇಶದಲ್ಲಿ, ಆಕ್ರೋಶದಲ್ಲಿ ಇದನ್ನ ನಾನು ಸರಿ ಮಾಡ್ತೀನಿ ಅಂತ ಕೋಪಗೊಂಡು ಆ ಕೆಲಸದಲ್ಲಿ ಕೈ ಹಾಕ್ತೀವಿ. ಅದು ಯಾವಾಗ್ಲೂ ಸಕ್ಸಸ್ ಆಗಲ್ಲ. ಅದು ಹಾಳೇ ಆಗುತ್ತೆ ವಿನಃ ಇನ್ನಷ್ಟು ನಷ್ಟವಾಗುತ್ತೆ ವಿನಃ ಅದು ಸಕ್ಸಸ್ ಆಗೋದು ತುಂಬಾ ಕಡಿಮೆ. ಅದೇ ಒಂದು ವೇಳೆ ಆ ಕೆಲಸ ಆಗದೇ ಇರುವಂತ ಸಂದರ್ಭದಲ್ಲಿ ದೀನ ಮನಸ್ಸನ್ನು ಇಟ್ಕೊಂಡು, ಕರ್ತನೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಆದ್ರೆ ನೀನು ಇದನ್ನು ನಡೆಸ್ಕೊಡಪ್ಪ ಅಂತ ಹೇಳಿ ಪೂರ್ಣ ಭರವಸೆ ಕರ್ತನಲ್ಲಿಟ್ಟು ಕಾಯುವುದಾದರೆ ಆ ದೀನ ಮನಸ್ಸಿಗೆ ಉತ್ತರವಾಗಿ ಕರ್ತನು ಆ ಕಠಿಣವಾದಂತ ಕೆಲಸವನ್ನು ನಡೆಸಿಕೊಡ್ಲಿಕ್ಕೆ ತಯಾರಿರ್ತಾರೆ. ಅದೇ ಆತನು ಹೇಳ್ತಾ ಇದ್ದಾನೆ, ದೀನ ಮನಸ್ಸುಳ್ಳವರು ಧನ್ಯರು, ಶಾಂತರು ಧನ್ಯರು, ನೀವು ಆಶೀರ್ವದಿಸಲ್ಪಡ್ತೀರಾ. ಭೂಮಿಯಲ್ಲಿ ನಿಮಗೆ ಅಧಿಕಾರವು ಕೊಡಲ್ಪಡುವುದು, ಜವಾಬ್ದಾರಿಗಳನ್ನು ಕೊಡಲ್ಪಡುವುದು ಅಂತ ಆಶೀರ್ವಾದದ ಮಾತನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಥ್ಯಾಂಕ್ ಯು ಜೀಸಸ್. ಇನ್ನೊಂದು ವಾಕ್ಯವನ್ನು ಓದಿ ನಾವು ಅದನ್ನು ಧ್ಯಾನಿಸಿ ನಿಲ್ಲಿಸುವ. 6ನೇ ವಾಕ್ಯ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಇದನ್ನ ಸ್ವಲ್ಪ ಆಳವಾಗಿ ನಾವು ಕಲೀಲಿಕ್ಕೆ ಆಗ್ತದೆ. ಇದ್ರಲ್ಲಿ ತುಂಬಾ ವಿಷಯಗಳಿದ್ದಾವೆ. ನೋಡಿ, ನೀತಿಗೆ ಹಸಿಬೇಕು ಮತ್ತು ಬಾಯಾರಿಕೆ ಇರಬೇಕು, ಅವರಿಗೆ ತೃಪ್ತಿ ಆಗ್ತದೆ. ನೀತಿ ಅಂತ ಹೇಳಿದ್ರೆ ಏನು, ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. 6ನೇ ಅಧ್ಯಾಯದ 33ರಲ್ಲಿ ಸಹ ಹೇಳ್ತಾರಲ್ಲ, ಮೊದಲನೇದಾಗಿ ದೇವರ ರಾಜ್ಯವನ್ನು ಮತ್ತು ಆತನ ನೀತಿಯನ್ನು ಹುಡುಕಿ ಅಂತ. ಹೌದಾ? ನೀತಿ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ರೈಚಸ್ನೆಸ್ ಅಂದ್ರೆ ಅರ್ಥ. ರೈಚಸ್ನೆಸ್ ಅಂತ ಹೇಳಿದ್ರೆ, ಅಥವಾ ಕನ್ನಡದಲ್ಲಿ ನೀತಿ ಅಂತ ಹೇಳಿದ್ರೆ ಸರಿಯಾದದ್ದು. ಏನು ಸರಿಯಾದದ್ದು ಅಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ಸರಿ ಮತ್ತು ತಪ್ಪು ಎಂಬ ವಿಷಯಗಳು ಈ ಭೂಮಿಯಲ್ಲಿದೆ. ಹೌದಾ? ಇವೆರಡೇ ವಿಷಯಗಳಿರೋದಲ್ವಾ, ಸರಿಯಾದದ್ದು ಮತ್ತು ತಪ್ಪಾದದ್ದು.
ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ. ಹೌದಾ? ಸೊ ಅದೇ ಇದರ ಅರ್ಥ ಏನು? ಸರಿಯಾದಂತ ಕಾರ್ಯ, ಸರಿಯಾದಂತ ವಿಷಯ, ದೇವರ ದೃಷ್ಟಿಯಲ್ಲಿ ಆತನ ವಾಕ್ಯಕ್ಕೆ ಸಂಬಂಧವಾಗಿ ಸರಿಯಾದದನ್ನು ಮಾಡುವುದೇ ನೀತಿಯಾಗಿದೆ. ಏನು? ಆತನ ವಾಕ್ಯದ ವಿಷಯದಲ್ಲಿ ಅಥವಾ ಕರ್ತನ ಆಜ್ಞೆಯ ವಿಷಯದಲ್ಲಿ ಅದನ್ನು ಪಾಲಿಸಿ ಅದರಂತೆ ನಡೆದುಕೊಳ್ಳುವುದೇ ನೀತಿಯಾಗಿದೆ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನೀತಿ ಅಂತ ಹೇಳಿದ್ರೆ ಕರ್ತನ ಪರಿಶುದ್ಧತೆ ಅಥವಾ ಸರಿಯಾದ ಕಾರ್ಯವಾಗಿದೆ. ಹಾಗಾದ್ರೆ ಯೇಸು ನಮಗೆ ಇದನ್ನೇ ಕಲಿಸ್ತಾ ಇದ್ದಾರೆ. 6:33 ಹೇಳ್ತಾರೆ, ನೀವು ಹುಡುಕ್ಬೇಕಾಗಿದ್ದುದು ನೀತಿಯನ್ನು ಮತ್ತು ದೇವರ ರಾಜ್ಯನ್ನು. ನೀತಿ ಅಂತ ಹೇಳಿದ್ರೆ ದೇವರಿಗೆ ಏನೆಲ್ಲ ಇಷ್ಟ ಉಂಟು, ಆತನಿಗೆ ಇಷ್ಟಪಡುವಂತ ಸಂಗತಿಗಳನ್ನು ನೀವು ಮಾಡುವುದೇ ನೀತಿಯಾಗಿದೆ. ಮೊಟ್ಟ ಮೊದಲನೇ ಪಾಯಿಂಟ್, ಯೇಸುವನ್ನು ನಂಬುವುದೇ ನೀತಿ ಅಲ್ವಾ? ಯಾಕೆ? ಯೇಸುವೆ ನಮಗೆ ನಿತ್ಯ ಜೀವ, ನಮಗೆ ರಕ್ಷಕನು, ನಮಗೆ ಮಾರ್ಗವೂ ಆಗಿದ್ದಾರೆ. ನಮ್ಮ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಏರಿ ಪ್ರಾಣವನ್ನು ಬಿಟ್ಟು 3ನೇ ದಿನ ಎದ್ದು ಬಂದು ನಮ್ಮನ್ನು ಪುನರುತ್ಥಾನಗೊಳಿಸಿದ್ದಾರೆ. ಆತನಲ್ಲಿ ನಮ್ಮ ಪಾಪಗಳನ್ನು ತೊಳೆಯಲು ತನ್ನ ರಕ್ತವನ್ನು ಕೊಟ್ಟಿದ್ದಾರೆ. ಇದನ್ನು ನಂಬುವುದೇ ನೀತಿ. ಅರ್ಥ ಆಗ್ತಿದ್ಯಾ? ಸೊ ಇನ್ನು ಏನ್ ಹೇಳಿದ್ದಾರೆ? ಪರರನ್ನು ಪ್ರೀತಿಸಿ, ನಿಮ್ಮಂತೆ ನಿಮ್ಮ ನೆರೆಯವರನ್ನು ಪ್ರೀತಿಸಿ ಎಂಬುದೇ ನೀತಿಯಾಗಿದೆ. ನೆರೆಯವರನ್ನು ಹೇಟ್ ಮಾಡುವುದು ಈ ಲೋಕ ನಮಗೆ ಕಲಿಸ್ತದೆ. ನಮಗೆ ಪೆಟ್ಟು ಕೊಡೋರನ್ನು ಅವರಿಗೆ ತಿರುಗಿ ನಾವು ಪೆಟ್ಟು ಕೊಡ್ಬೇಕನ್ನೋದು ಈ ಲೋಕ ನಮಗೆ ಕಲಿಸ್ತದೆ. ಆದ್ರೆ ದೇವರ ನೀತಿ ಅದಲ್ಲ. ನಮ್ಮ ಶತ್ರುಗಳನ್ನು ನಾವು ಪ್ರೀತಿಸ್ಬೇಕೆಂಬುದೇ ನೀತಿಯಾಗಿದೆ. ಏನು? ನಮಗೆ ಯಾವ ಶತ್ರುಗಳು ಈ ಭೂಮಿಯಲ್ಲಿ ಇರಬಾರದು ಎಂಬುದು ನೀತಿಯಾಗಿದೆ. ಅಂದ್ರೆ ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕು ಎಂಬುದೇ ದೊಡ್ಡ ನೀತಿಯಾಗಿದೆ. ಅದು ಸಹ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕೊಟ್ಟಂತ ಹೊಸ ಆಜ್ಞೆ ಏನಾಗಿದೆ? ನೀವು ನಿಮ್ಮಂತೆಯೇ ಪರರನ್ನು ಪ್ರೀತಿಸಿ ಎಂಬ ಹೊಸ ಆಜ್ಞೆಯನ್ನು ನಾನು ಕೊಡುತ್ತೇನೆ. ಹಾಗಾದ್ರೆ ಹೊಸ ಆಜ್ಞೆ ಇವತ್ತು ದೇವರ ರಾಜ್ಯದಲ್ಲಿ ನೀತಿಯಾಗಿದೆ. ಏನು? ಪ್ರತಿಯೊಬ್ಬರನ್ನು ನಾವು ಪ್ರೀತಿಸ್ಬೇಕು, ಎಲ್ಲರನ್ನು ಕ್ಷಮಿಸ್ಬೇಕು ಎಂಬುದು ನೀತಿಯಾಗಿದೆ. ಎಲ್ಲರನ್ನು ಕ್ಷಮಿಸ್ಬೇಕು ಎಂಬುದು ನೀತಿಯಾಗಿದೆ. ಅಂದ್ರೆ ಯಾರು ನಮ್ಮ ವಿರುದ್ಧವಾಗಿ ತಪ್ಪು ಮಾಡಿದ್ರು ಸಹ ಅವರನ್ನು ನಿರಂತರವಾಗಿ ಕ್ಷಮಿಸುತ್ತಾ ಇರುವುದೇ ನೀತಿಯಾಗಿದೆ. ನಮ್ಮನ್ನು ಎಷ್ಟು ದ್ವೇಷಿಸಿದ್ರು ಸಹ ನಾವು ನಿರಂತರವಾಗಿ ಕ್ಷಮಿಸುತ್ತಾ ತಾಳ್ಮೆಯಿಂದ ಇರುವುದೇ ನೀತಿಯಾಗಿದೆ. ಒಂದಾನೊಂದು ಕಾಲದಲ್ಲಿ ನಾವು ಎಷ್ಟು ಪಾಪಗಳನ್ನು ಮಾಡ್ತಾ ಇದ್ರು, ಪದೇ 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 ಪಾಪಗಳನ್ನು ಮಾಡ್ತಾ ಇದ್ರು. ದೇವರನ್ನು ಅರಿಯದೇನೋ ಅರಿತು ನಾವು ಪಾಪಗಳನ್ನು ಮಾಡ್ತಾ ಇರುವಂತ ಕಾಲದಲ್ಲಿ ಯೇಸು ನಮ್ಮನ್ನು ಸಹಿಸಿ 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 ನಾವು ಕ್ಷಮೆ ಕೇಳುವಾಗ ನಮಗೆ ಕ್ಷಮೆಯನ್ನು ಕೊಟ್ಟಿದ್ರಲ್ವಾ? ಅದೇ ನೀತಿಯಾಗಿದೆ. ಹೇಗೆ ಅವರು ನಮ್ಮನ್ನು ಕ್ಷಮಿಸಿದ್ರು ನಾವು ಸಹ ಬೇರೆಯವರನ್ನು ಕ್ಷಮಿಸುವ ಹಂಗಿನಲ್ಲಿದ್ದೇವೆ. ಹಾಗೆ ಮಾಡಿದ್ರೆ ನಾವೇ ನೀತಿವಂತರು. ಆಮೆನ್. ನಮ್ಮ ಒಳಗಡೆ ಯೇಸು ಕ್ರಿಸ್ತನ ಆತ್ಮವು ವಾಸ ಮಾಡ್ತಾರೆ ಅಂತ ನಾವು ನಂಬಿದ್ದೇವಲ್ವಾ? ಹಾಗಾದ್ರೆ ನಮ್ಮಲ್ಲಿ ವಾಸ ಮಾಡುವಂತ ಯೇಸು ಸ್ವಾಮಿಯ ಆತ್ಮವು ನಮಗೆ ಏನನ್ನು ಪ್ರೇರಣೆ ಕೊಡ್ತಾ ಇರ್ತದೆ? ಯೋಹಾನ 16:8 ಪ್ರಕಾರ ನೋಡಿ, ಯಾರಲ್ಲಿ ಯೇಸು ಕ್ರಿಸ್ತನ ಆತ್ಮವಿರುತ್ತದೋ ಅವರೆಲ್ಲರಿಗೆ ಪ್ರೇರಣೆ ಕೊಡುವಂಥದ್ದು ಮೊದಲನೇದಾಗಿ ಇದೇ ಆಗಿದೆ. ಓದುವ. ಯೋಹಾನ 16:8. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ನೋಡಿ, ಆತನು ಅಂತ ಹೇಳಿದ್ರೆ ಪವಿತ್ರ ಆತ್ಮನ ಬಗ್ಗೆ ಮೇಲಿಂದ ಹೇಳ್ತಾ ಬಂದಿದ್ದಾರೆ. ಅದರ ವಿಷಯವಾಗಿ 8ನೇ ವಾಕ್ಯದಲ್ಲಿ ಪವಿತ್ರ ಆತ್ಮನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಪಾಪದ ವಿಷಯದಲ್ಲಿ ಮತ್ತು ನೀತಿಯ ವಿಷಯದಲ್ಲಿ ಮತ್ತು ನ್ಯಾಯ ತೀರ್ಪಿನ ವಿಷಯದಲ್ಲಿ ಯಾವಾಗ್ಲೂ ನಮ್ಮೊಳಗೆ ಅರಿವು ಉಂಟಾಗ್ತಾ ಇದ್ರೆ, ಅಂದ್ರೆ ತಿಳುವಳಿಕೆಯಲ್ಲಿ ಅರ್ಥ ಆಗ್ತಾ ಇದ್ರೆ, ನಮ್ಗೆ ರಿಯಲೈಸ್ ಆಗ್ತಾ ಇದ್ರೆ, ನಮ್ಗೆ ಪ್ರೇರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ
ನಿಜವಾಗಿ ಪವಿತ್ರಾತ್ಮನು ನಮ್ಮೊಳಗಡೆ ವಾಸವಾಗಿದ್ದಾನೆ ಎಂಬುದಕ್ಕೆ ಈ 3 ಕಾರ್ಯಗಳು ಸೂಚನೆಯಾಗಿದೆ. ಇದಕ್ಕಿಂತ ಬೇರೆ ಯಾವ ಸೂಚನೆ ದೊಡ್ಡದಿಲ್ಲ. ಯಾಕಂದ್ರೆ ಯೇಸು ಹೇಳಿದ ಮಾತೆ, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪು ಈ ವಿಷಯಗಳ ಬಗ್ಗೆ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಇದು ಪವಿತ್ರಾತ್ಮನ ಮುಖ್ಯವಾದ ಕೆಲಸ. ಯಾವಾಗ ಅರಿವು ಉಂಟಾಗ್ತದೆ ನಮಗೆ, ಆವಾಗ ನಾವು ಯೇಸುವಿನಲ್ಲಿ ನೀತಿವಂತರಾಗಿ ಬದುಕ್ತಾ ಇರ್ತೇವೆ. ಅಂದ್ರೆ ಸರಿ ಯಾವುದು ತಪ್ಪು ಯಾವುದು ಅಂತ ನಮಗೆ ಅರ್ಥ ಆಗುತ್ತೆ ಅಲ್ವಾ. ಪಾಪ ಯಾವುದಂತೂ ಅರ್ಥ ಆಗುತ್ತೆ. ಪಾಪ ಮಾಡಿದ್ರೆ ಶಿಕ್ಷೆ ಉಂಟು ಅಂತ ನಮಗೆ ಅರ್ಥ ಆಗುತ್ತೆ. ಅವಾಗ ನಾವು ಪಾಪ ಮಾಡುವುದೇ ಇಲ್ಲ. ಅದೇ ನೀತಿ, ನ್ಯಾಯ ತೀರ್ಪು ಮತ್ತು ಪಾಪ. ಇದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದೊಂಥರ ಯಾವಾಗ್ಲೂ ನಮ್ಮನ್ನು ಕಾಪಾಡ್ತಾ ಇರುವಂತ ಒಂದು, ಫಾರ್ ಎಕ್ಸಾಂಪಲ್ ನಾವು ಬೇರೆ ದೇಶಗಳಲ್ಲಿರುವಾಗ ನಮಗೆ ಅಲ್ಲಿ ಪ್ರೂಫ್ ಏನು ಹೇಳಿ, ನಾವು ಭಾರತ ದೇಶದವರು ಅಂತ ಹೇಳಲಿಕ್ಕೆ ನಮ್ಮ ಕೈಯಲ್ಲಿರುವಂತ ಪಾಸ್ಪೋರ್ಟ್ ಅಲ್ವಾ. ಸೊ ಅದನ್ನ ತೋರಿಸಿದ್ರೆ ಯಾರು ಸಹ ಸುಮ್ಮನೆ ಇರ್ತಾರೆ. ನಮ್ಗೆ ಎಲ್ಲಿಯೂ ಯಾರು ಹಿಡಿದ್ರು ಸಹ ಬಿಟ್ಬಿಡ್ತಾರೆ. ಕಾರಣ ಇವನು ಪಾಸ್ಪೋರ್ಟ್ ಮೂಲಕ ಇಲ್ಲಿ ಬಂದಿದ್ದಾನೆ. ಅದೇ ರೀತಿ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲದಲ್ಲಿ ನಮ್ಮೊಳಗಿರುವ ಪವಿತ್ರಾತ್ಮನು ಈ ವಿಷಯದಲ್ಲಿ ನಮ್ಗೆ ತಿಳುವಳಿಕೆ ಕೊಡ್ತಾ ಇರ್ತಾರೆ. ಪಾಪಕ್ಕೆ ಹೋಗ್ಬೇಡ, ನೀತಿಯನ್ನು ಕಾಪಾಡಿಕೋ. ನೀತಿ ಅಂತ ಹೇಳಿದ್ರೆ ಕರ್ತನ ವಾಕ್ಯವನ್ನು ಕಾಪಾಡುವುದು, ತಪ್ಪನ್ನು ಮಾಡದೇ ಇರುವುದೇ ನೀತಿ, ಮತ್ತು ನ್ಯಾಯ ತೀರ್ಪು ಉಂಟಾಗ್ತದೆ ಎಂಬ ವಿಷಯದ ಬಗ್ಗೆ ಅರಿವು ಕೊಡ್ತಾ ಇರ್ತಾರೆ. ಹೌದಾ? ಇದಕ್ಕೆ ಹೇಳ್ತಾರೆ ನೀತಿ. ಸೊ ನೀತಿಯ ಬಗ್ಗೆ ನಾವು ಇದನ್ನು ನೋಡಿದ್ವಿ. ಮತ್ತು ನಾವು ಧ್ಯಾನಿಸುವುದಾದ್ರೆ, ಇನ್ನೂ ಸಹ ಅನೇಕ ಸುಳ್ಳು ಮತ್ತು ಅಂಧಕಾರದಿಂದ ಈ ಲೋಕವು ತುಂಬಿದೆ. ಕೆಲವೊಂದು ಸಲ ಕೆಲವೊಂದು ವಿಷಯಗಳಲ್ಲಿ ನಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುವುದಿಲ್ಲ. ಆವಾಗ ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸಿ ಅಧ್ಯಯನ ಮಾಡುವಾಗ ಅನೇಕ ಸತ್ಯಗಳು ನಮಗೆ ತಿಳಿಲಿಕ್ಕೆ ಆರಂಭವಾಗ್ತದೆ. ಆ ಸತ್ಯವನ್ನು ತಿಳಿಯುವುದೇ ದೇವರ ನೀತಿಯಾಗಿದೆ. ಅದಕ್ಕೆ ಇಲ್ಲಿ ಬರೆದಿದ್ದಾರೆ, ಆ ಸತ್ಯವನ್ನು ನೀವು ತಿಳಿಲಿಕ್ಕೆ ಹಸಿತೀರಲ್ವಾ, ಬಾಯಾರಿಕೆ ಉಳ್ಳವರಾಗ್ತಿರಲ್ವಾ, ಅಂದ್ರೆ ದೇವರ ವಾಕ್ಯವನ್ನು ಕಲೀಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಓದ್ಲಿಕ್ಕೆ ಯಾವಾಗ್ಲೂ ಇಂಟ್ರೆಸ್ಟ್ ಇರ್ತದೆ ಅಲ್ವಾ. ಅದೇ ಬಾಯಾರಿಕೆ ಮತ್ತು ಹಸಿವು. ಯಾರಲ್ಲಿ ದೇವರ ವಾಕ್ಯವನ್ನು ಪದೇ ಪದೇ ಓದಿ ಅಥವಾ ಕೇಳಿ ಅದನ್ನು ತಿಳ್ಕೊಳ್ಳುವಂತ ಒಂದು ಹಸಿವು ಯಾರ ಒಳಗಡೆ ಇದೆಯೋ, ಅದೇ ಕರ್ತನ ನೀತಿಗೆ ಹಸಿಯುವಂತ ಅಂಶವಾಗಿದೆ. ಅವರಿಗೆ ತೃಪ್ತಿಯಾಗುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರಿಗೆ ತೃಪ್ತಿಯಾಗುವುದು, ಅವರೇ ಧನ್ಯರು. ನಾವೆಷ್ಟು ಹುಡುಕ್ತೀವಲ್ವಾ ಕರ್ತನ ಬಗ್ಗೆ ಒಳ್ಳೆತನವನ್ನು, ಅವರಿಗೆ ಫುಲ್ಫಿಲ್ ಮಾಡ್ತಾನೆ ಇರ್ತಾರೆ. ನನ್ನ ಜೀವಿತದಲ್ಲಿ ನಾನು ಅದನ್ನು ತುಂಬಾ ಅನುಭವಿಸಿದ್ದೇನೆ. ಯಾವಾಗ ನನಗೆ ಸತ್ಯ ತಿಳಿಲಿಕ್ಕೆ ಆರಂಭವಾಯಿತು, ನಾನು ಅವತ್ತಿಂದ ಹುಡುಕ್ಲಿಕ್ಕೆ ಆರಂಭಿಸಿದೆ. ತಂದೆ, ನನಗೆ ಸತ್ಯ ತೋರಿಸು, ಸರಿ ಯಾವ್ದಂತ ತಿಳಿಸ್ಕೊಡು. ಲೋಕದಲ್ಲಿ ತುಂಬಾ ಗಲಿಬಿಲಿ ಉಂಟು, ತುಂಬಾ ಕನ್ಫ್ಯೂಷನ್ ಉಂಟು. ಬೈಬಲ್ ಉಂಟು, ಬೇರೆ ವೇದಗಳು ಸಹ ಉಂಟು, ಅನೇಕ ಧರ್ಮ ಜಾತಿಗಳು ಉಂಟು. ಆದ್ರೆ ಸತ್ಯ ಏನಪ್ಪಾ? ಕ್ರೈಸ್ತವನಾಗಿದ್ದೆ, ಆದ್ರೂ ನನಗೆ ತಿಳಿತಾ ಇರ್ಲಿಲ್ಲ. ಪ್ರಾರ್ಥನೆ ಮಾಡ್ತಾ ಇರುವಾಗ, ವಾಕ್ಯವನ್ನು ಓದ್ತಾ ಇರುವಾಗ ಒಂದೊಂದೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರು. ಆ ನೀತಿ ಏನು ಅಂತ ತಿಳಿಸ್ಕೊಡ್ತಾ ಹೋದ್ರು, ಆ ಸತ್ಯ ಏನು ಅಂತ ತಿಳಿಸ್ಕೊಡ್ತಾ ಹೋದ್ರು. ಸತ್ಯ ತಿಳಿತಾ ಹೋಯ್ತು. ಸತ್ಯ ತಿಳಿತಾ ಹೋದಾಗೆ ನನ್ನ ಬಾಯಾರಿಕೆ ಮತ್ತು ನನ್ನ ಹಸಿವು ಈಡೇರ್ತಾ ಹೋಯ್ತು. ಹೊಟ್ಟೆ ತುಂಬಾ ಊಟ ಸಿಗ್ತಾ ಹೋಯ್ತು. ದೇವರ ವಾಕ್ಯವೇ ರೊಟ್ಟಿ ಅಂತ ಹೇಳ್ತಾರೆ ಅಲ್ವಾ. ಯೇಸು ಹೇಳಿದಲ್ಲ, ನಾನೇ ಜೀವ ಕೊಡುವ ರೊಟ್ಟಿ. ಆತನ ವಾಕ್ಯವೇ ರೊಟ್ಟಿಗೆ ಸಮಾನ. ಸೊ ಹಾಗಾದ್ರೆ ಕರ್ತನ ನೀತಿಯುಳ್ಳ ವಾಕ್ಯಕ್ಕೆ ಹಸಿಯುವವನು, ಬಾಯಾರಿಕೆ ಇಟ್ಟುಕೊಳ್ಳುವವನು ಧನ್ಯನು. ಅವನಿಗೆ ನಿರಂತರವಾಗಿ ಆ ವಾಕ್ಯದ ಪ್ರಕಟಣೆಯನ್ನು, ಆ ವಾಕ್ಯದ ಸತ್ಯವನ್ನು ದೇವರು ಏನ್ ಮಾಡ್ತಾ ಇದ್ದಾರೆ, ತನ್ನ ಆತ್ಮನ ಮೂಲಕ ಪ್ರಕಟಿಸ್ತಾ ಇರ್ತಾರೆ, ಹೇಳ್ಕೊಡ್ತಾ ಇರ್ತಾರೆ, ಎಲ್ಲವನ್ನು ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೆ ಆ ಹಸಿವು ಬಾಯಾರಿಕೆ ಯಾವಾಗ್ಲೂ ಇರ್ಬೇಕು ನಮ್ಮೊಳಗಡೆ. ಯಾವುದಕ್ಕೋಸ್ಕರ? ಕರ್ತನ ವಾಕ್ಯಕ್ಕೋಸ್ಕರ. ಅದೇ ನೀತಿಯಾಗಿದೆ. ಆಮೆನ್. ಸೊ ಆ ನೀತಿ ಎಷ್ಟು ನಮ್ಮಲ್ಲಿ, ಆ ನೀತಿಗೋಸ್ಕರ ಎಷ್ಟು ನಮ್ಮಲ್ಲಿ ಹಸಿವು ಉಂಟಾಗ್ತದೋ ಅಷ್ಟೇ ನಾವು ಭಾಗ್ಯವಂತರು. ಅಷ್ಟು ತೃಪ್ತಿ ನಮ್ಗೆ ಆಗ್ತಾ ಇರ್ತದೆ, ಫುಲ್ಫಿಲ್ ಆಗ್ತಾ ಇರ್ತದೆ. ಅವನ್ ಫೀಡ್ ಮಾಡ್ತಾ ಇರ್ತಾರೆ ಪವಿತ್ರಾತ್ಮರು. ಏನ್ ಮಾಡ್ತಾರೆ ಅವರು? ನಮಗೆ ಫೀಡಿಂಗ್ ದಿನಾಲು ತಿನ್ನಿಸ್ತಾನೆ ಇರ್ತಾರೆ.
ಅದಕ್ಕೋಸ್ಕರ ನಾವು ತವಕ ಪಡ್ಬೇಕು. ಏನು ತವಕ ಪಡ್ಬೇಕು, ಆಸೆ ಪಡ್ಬೇಕು. ನನಗೆ ತುಂಬಾ ಸಂತೋಷ. ಕೆಲವರು ಮಂಡೆಯಲ್ಲೆಲ್ಲ ಕೂತ್ಕೊಳ್ತೀವಿ, ಮಂಡೆ ಮಧ್ಯಾಹ್ನ ಸಮಯದಲ್ಲಿ ನಾವು ಕೂತ್ಕೊಳ್ತೀವಿ. ತುಂಬಾ ಹೊತ್ತಾಗ್ತದೆ, ಕೆಲವೊಮ್ಮೆ 2 hours 3 hours ಎಲ್ಲ ಆಗ್ತದೆ. ನನಗೆ ತುಂಬಾ ಇಷ್ಟ. ಅದು ಆಸೆ ಪಡ್ಕೊಂಡು ಇನ್ನೂ ಸಹ ತಿಳ್ಕೊಳ್ಳಿಕ್ಕೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರಲ್ಲ, ಅದೇ ಅದರ ಅರ್ಥ. ಪ್ರಶ್ನೆಗಳು ಕೇಳುವುದಂದ್ರೆ ಈ ಲೋಕದ ಪ್ರಕಾರವುಳ್ಳ ಪ್ರಶ್ನೆ ಅಲ್ಲ ಇದು. ಕ್ವಶನ್ ಅಂಡ್ ಆನ್ಸರ್ ಅಲ್ಲ ಅದು. ಅವರು ಕೇಳುವಂತ ಪ್ರಶ್ನೆ ಅಂತ ಹೇಳಿದ್ರೆ ಅವರಲ್ಲಿರುವಂತ ದಾಹ ಮತ್ತು ಹಸಿವದು. ದೇವರ ವಾಕ್ಯದ ಬಗ್ಗೆ ತಿಳ್ಕೊಳ್ಳುವಂಥದ್ದು, ದೇವರ ರಾಜ್ಯ ಬಗ್ಗೆ ತಿಳ್ಕೊಳ್ಳುವಂಥದ್ದು ಒಂದು ಹಸಿವು ಅದು. ಅದಕ್ಕೆ ನಾನು ಅವಾಗ ಅಲ್ಲಿ ಸಮಯ ಕೊಡ್ತೀನಿ, ಅವ್ರಿಗೆ ಅದನ್ನು ತಿಳಿಸ್ತಾ ಇರ್ತೀನಿ. ಸೊ ಅದೇ ಅದರ ಅರ್ಥವಾಗಿದೆ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಆಮೇನ್, ಆಮೇನ್, ಆಮೆನ್. ಆಮೇನ್. ಓಕೆ, ನಾನು ಈ 4 ಪಾಯಿಂಟ್ಗಳನ್ನು ಹೇಳಿ ನಿಲ್ಲಿಸ್ತೇನೆ. ಮುಂದಿನ ವಾರ ಇದನ್ನು ಕಂಟಿನ್ಯೂ ಮಾಡುವ, ಆಯ್ತಾ? ಸ್ವಲ್ಪ ಹೊತ್ತು ನಾವು ಧ್ಯಾನಿಸುವ, ಕಲಿತಂತ ಈ ಅಂಶಗಳು ನಮ್ಮ ಜೀವಿತದಲ್ಲಿ ಅದು ಕಾರ್ಯರೂಪಕ್ಕೆ ತರಬೇಕು. ನಾವು ಇವತ್ತಿನಿಂದ ಒಂದು ಪ್ರಮಾಣ ಮಾಡುವ. ಯಾಕೆ ಇದನ್ನು ನಾನು ಸೀರಿಯಸ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಲೋಕವು ಅಂತ್ಯದ ಕಡೆಗೆ ಹೋಗ್ತಾ ಇದೆ. ದಿನ 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 ಈ ಲೋಕವು ಅಂತ್ಯದ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದೆ. ಅಂದ್ರೆ ಇನ್ನೊಂದು ಅರ್ಥ, ಕರ್ತನ ಆಗಮನವು ತುಂಬಾ ಹತ್ತಿರ 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 ಬರ್ತಾ ಇದೆ. ಎಷ್ಟು ದಿನಗಳು ಕಳೀತಾ ಇದೆಯೋ ಅಷ್ಟು ಕರ್ತನ ಆಗಮನವು ಹತ್ತಿರ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಯನ್ನು ಮಾಡ್ತಾನೆ ನಾವು ಕರ್ತನ ರಾಜ್ಯದ ಬಗ್ಗೆ ತಿಳ್ಕೊಳ್ತಾ ಇನ್ನಷ್ಟು ಕರ್ತನ ಹತ್ತಿರವಾಗ್ತಾ ಇರ್ಬೇಕು ನಾವು. ಅದಕ್ಕೆ ವಾಕ್ಯವನ್ನು ನಾವು ನೋಡ್ಬೋದು. ಮನೆ ಯಜಮಾನನು ಯಾವಾಗ ಬರ್ತಾನೆ ಅಂತ ತನ್ನ ಆಳು ಸಿದ್ಧವಾಗಿರ್ತಾನೋ ಅವನೇ ಧನ್ಯನು ಅಂತ ಹೇಳಿದ್ದಾರೆ ಅಲ್ವಾ? ಸೊ ಸಿದ್ಧನಾಗದೇ ಇರುವಂತ ಆಳಿಗೆ ಶಿಕ್ಷೆ ಆಗುವುದು ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅದಕ್ಕೋಸ್ಕರ ಸಿದ್ಧವುಳ್ಳ ಆಳಾಗಿರುವ ನಾವು, ಅಂದ್ರೆ ಆತನಿಗೋಸ್ಕರ ಸೇವೆನೂ ಸಹ ಮಾಡುವ, ಆತನ ವಾಕ್ಯದ ಪ್ರಕಾರ ನಾವು ನೀತಿವಂತನೂ ಸಹ ಆಗಿರೋಣ. ಇವೆರಡರ ಮೇಲೆ ನಾವು ಧ್ಯಾನವನ್ನು ಕೊಡ್ಬೇಕು. ಒಂದು, ನಾವು ನೀತಿವಂತರಾಗ್ತಾ ಇರ್ಬೇಕು. ಇನ್ನೊಂದು, ಆತನ ಸೇವೆಯನ್ನು ಮಾಡ್ತಾ ಇರ್ಬೇಕು. ಸೇವೆಯನ್ನು ಅಂತ ಹೇಳಿದ್ರೆ ಸ್ವಾರ್ಥ ಬಗ್ಗೆ, ಬೇರೆಯವರಿಗೆ ದೇವರ ಬಗ್ಗೆ ಹೇಳುವುದು, ಆದಷ್ಟು ಸಹಾಯ ಮಾಡುವುದು, ಎಲ್ಲಾ ವಿಷಯದಲ್ಲಿ ದೇವರ ಕಾರ್ಯದಲ್ಲಿ ಹೆಚ್ಚು ಸಮಯ ಕಳೆಯುವುದು, ಇದು ಸೇವೆ ಆಗಿದೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಫ್ರೆಂಡ್ಸ್ ಗಳಿಗೆ, ನಿಮ್ಮ ನೆರೆಯವರಿಗೆ, ಜಾಸ್ತಿ ದೂರ ಹೋಗೋದು ಬೇಡ, ಮನೆಯಲ್ಲಿದ್ದಂತ ರಿಲೇಟಿವ್ಸ್ಗೆ ಆದಷ್ಟು ಯೇಸುವಿನ ಬಗ್ಗೆ ತಿಳಿಸಿ, ಸೀರಿಯಸ್ ಆಗಿ ಹೇಳಿ. ಅವ್ರು ಒಂದು ವೇಳೆ ತಪ್ಪಾಗಿ ತಿಳ್ಕೊಂಡ್ರು ಬೇಜಾರಿಲ್ಲ. ಅಪಮಾನ ಹೊಂದುವನು ಧನ್ಯನು ಅಂತ ಇದರಲ್ಲಿ 8ನೇ ಪಾಯಿಂಟ್ ಇದೆ. ಸೊ ಮುಂದಿನ ವಾರ ತಿಳ್ಕೊಳ್ಳೋಣ. ಹಾಗಾಗಿ ಅಪಮಾನ ಆದ್ರೂ ಪರವಾಗಿಲ್ಲ, ಒಮ್ಮೆ ಆದ್ರೂ ಅವರಿಗೆ ಸುವಾರ್ತೆ ಹೇಳಿ, ಸತ್ಯದ ಬಗ್ಗೆ ಹೇಳಿ, ಕರೀರಿ ಅವರಿಗೆ. ಬೇಕಾದ್ರೆ ಅವರಿಗೋಸ್ಕರ ಸ್ಪೆಷಲ್ ಟೈಮ್ ಕೂಡ ನಾವು ಅರೇಂಜ್ ಮಾಡುವ, ಸ್ಪೆಷಲ್ ಸಮಯ ಕೂಡ ಕೊಡುವ. ಅವ್ರನ್ನ ಕರೆದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಧೈರ್ಯ ಕೊಟ್ಟು ನೀತಿಯ ಮಾರ್ಗದಲ್ಲಿ ನಡೆಸುವ ಅವರಿಗೆ, ಆಯ್ತಾ? ನೀತಿಯ ಮಾರ್ಗದಲ್ಲಿ ನಡೆಸುವ. ನೋಡಿ, ನಾವು ಮಾತ್ರ ನೀತಿಗೆ ಹಸಿದು ಬಾಯಾರಿ ನೀತಿಯನ್ನು ತಿಂದು ತೃಪ್ತರಾದ್ರೆ ಸಾಕಾಗಲ್ಲ. ಬೇರೆಯವರಿಗೂ ಸಹ ಆ ನೀತಿಯನ್ನು ಕೊಟ್ಟು ಅವರನ್ನೂ ಸಹ ರಕ್ಷಿಸಿ ಅವರನ್ನೂ ತೃಪ್ತಿ ಮಾಡ್ಬೇಕಲ್ವಾ? ಎಷ್ಟೋ ಆತ್ಮಗಳಿದಾವಲ್ವಾ ನಾವಿರುವಂತ ಸ್ಥಳದಲ್ಲಿ, ಅವರಿಗೋಸ್ಕರ ಅಟ್ಲೀಸ್ಟ್ ಪ್ರಾರ್ಥನೆ ಮಾಡುವ. ಆಮೇಲೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ, ಅವರಿಗೂ ಆ ನೀತಿ ಸಿಗ್ಬೇಕು, ನಮ್ಮ ಜೊತೆ ಅವರು ಬರ್ಬೇಕೆಂಬ ಒಂದು ಆಸೆ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವ. ಅದೇ ನಿಜವಾದ ಕ್ರಿಸ್ತನ ಹೃದಯ. ನಾವು ಸುಮ್ಮನೆ ಹೆಸರಿಗೋಸ್ಕರ ಆಗಿರ್ಬಾರ್ದು. ನಮ್ಮ ಜೊತೆ ಇನ್ನಷ್ಟು ಕೆಲವರು ರಕ್ಷಣೆ ಹೊಂದ್ಬೇಕು, ಅವರು ಸಹ ನಿತ್ಯ ರಾಜ್ಯಕ್ಕೆ ಬರಬೇಕು, ಅವ್ರ ನಾಶವಾಗಬಾರದು. ನಮ್ ಜೊತೆ ಬರ್ಬೇಕು ಎಂಬ ಆಸೆಯನ್ನು ಇಟ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಇವತ್ತೆಲ್ಲರಿಗೂ ಬಾಗಿಲು ತೆರೆಯಲ್ಪಟ್ಟಿದೆ, ಹೌದಾ? ನೋಹನ ಕಾಲದಲ್ಲಿ ನೋಡಿ, ಎಲ್ಲರಿಗೂ ಹೇಳ್ತಾ ಇದ್ದನು, ಯಾರು ತಲೆ ಕೆಡಿಸ್ಕೊಳ್ಲಿಲ್ಲ, ಎಲ್ಲ ತಿಂದು ಕುಡಿದು ಮೋಜ್ ಮಾಡ್ತಾ ಇದ್ರು. ಕೊನೆಯವರೆಗೂ ಅವಸರತ್ತು ಬಾಗಿಲು ಓಪನ್ ಆಗಿತ್ತು. ಯಾವ್ದ್ರದ್ದು? ನಾವೆಯ ಬಾಗಿಲು. ಆದ್ರೆ ಮಳೆ ಬರ್ಲಿಕ್ಕೆ ಆರಂಭವಾದಾಗ ನೋವನು ಮತ್ತು ಆತನ ಕುಟುಂಬ ಒಳಗಡೆ ಇರುವಾಗ ನೋವ ಬಾಗಿಲು ಹಾಕಿಲ್ಲ, ಅಲ್ಲಿ ದೇವರೇ ಆ ನಾವೆಯ ಬಾಗಿಲನ್ನು ಮುಚ್ಚಿದರು ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ನೋವ ಆದ್ರೆ ಒಂದು ವೇಳೆ ಆ ಕರುಣೆಯನ್ನು ತೋರಿಸಿ ಆ ಜನರಿಗೆ ಒಳಗ್ ತಗೊಳ್ತಿದ್ದ.
ಜಲಪ್ರಳಯ ಆಗುವಾಗ ನೀರು ತುಂಬಿದಾಗ. ಆದ್ರೆ ಏನ್ ಮಾಡಿದ್ರು ದೇವರು? ತಾನೇ ಸ್ವತಃ ಬಾಗಿಲನ್ನು ಹಾಕ್ತಾರೆ. 100 ವರ್ಷಗಳು ನಾವೇ ಕಟ್ಲಿಕ್ಕೆ ತೆಗೆದುಕೊಳ್ತು ಸಮಯ. ಬಾಗಿಲು ಹಾಕ್ಲಿಕ್ಕೆ ಗೊತ್ತಿಲ್ವ ನೋವನಿಗೆ? ಗೊತ್ತಿತ್ತು. ಆದ್ರೆ ಆ ಸಂದರ್ಭ ಬರುವಾಗ ಬಾಗಿಲು ಹಾಕುವ ಕೆಲಸ ದೇವರು ಮಾಡಿದ್ರು. ಅದಕ್ಕೆ ಹೇಳಿದ್ರು ದೇವರು, ಕರ್ತನು ಹೇಳಿದನಲ್ಲ, ನಾನೊಂದು ಬಾಗಿಲನ್ನು ತೆರೆದಿಟ್ಟುತ್ತೇನೆ, ಯಾರ ಹತ್ರನೂ ಅದನ್ನು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಮತ್ತು ನಾನು ಮುಚ್ಚಿದಂತ ಬಾಗಿಲನ್ನು ಯಾರ ಹತ್ರನೂ ತೆರೀಲಿಕ್ಕೆ ಸಾಧ್ಯವಿಲ್ಲ. ಇದು ಸುಂದರ ಅವಕಾಶ. ಇದು ಸುಂದರ ಅವಕಾಶ. ನಾವು ಬೇರೆಯವರಿಗೋಸ್ಕರ ಬಾಗಿಲನ್ನು ತೆರೆದಿಡೋಣ. ಅವರು ಸಹ ಒಳಗಡೆ ಬಂದು ಆ ನಾವೆಯಲ್ಲಿ ಸುರಕ್ಷಿತರಾಗಿರಲಿ ಎಂದು ನಾವು ಪ್ರಾರ್ಥಿಸುತ್ತಾ ಅವರ ಸೇವೆ ಮಾಡ್ತಾ ಇರೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಸಂದೇಶದ ಮೂಲಕ. ಗಾಡ್ ಬ್ಲೆಸ್ ಯು ಆಲ್. ಬನ್ನಿ ನಾವು ಪ್ರಾರ್ಥನೆ ಮಾಡುವ ಈ ಸಮಯದಲ್ಲಿ.